ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಪೃಥುಚಕ್ರವರ್ತಿಯ ಮಹಿಮೆಯನ್ನು ತಿಳಿಸಿ, ಪ್ರಾಚೀನ ಬರ್ಹಿ ರಾಜ ಅವನು ಮಾಡುವಂತಹ ನಿರಂತರವಾದ ಸಕಾಮ ಕರ್ಮಗಳು, ಆ ಸಕಾಮ ಕರ್ಮಗಳಿಂದ ಮುಂದೆ ಅವನಿಗಾಗಬಹುದಾದಂತಹ ಸಂಸಾರದ ಬಂಧನ, ಇವುಗಳನ್ನೆಲ್ಲ ನೋಡಿಕೊಂಡು ನಾರದ ಮಹರ್ಷಿಗಳು ಬಂದು ಆ ಪ್ರಾಚೀನ ಬರ್ಹಿಗೆ ಅದ್ಭುತವಾದ ತತ್ವೋಪದೇಶವನ್ನು ಮಾಡ್ತಾರೆ. ಪುರಂಜನನ ಉಪಾಖ್ಯಾನವನ್ನು ಹೇಳುವ ಮೂಲಕ, ಆ ಕಥೆಯ ಮೂಲಕ ಒಬ್ಬ ಜೀವನ ಸಂಸಾರ, ಒಬ್ಬ ಜೀವನ ಯಾತ್ರೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವುದನ್ನು ಬಹಳ ಸುಂದರವಾಗಿ ನಾರದರು ನಮಗೆ ತಿಳಿಸಿಕೊಡ್ತಾರೆ. ತಿಳಿಸಿಕೊಟ್ಟ ಮೇಲೆ ಪ್ರಾಚೀನ ಬರ್ಹಿಗೆ ಜ್ಞಾನೋದಯ ಆಗತ್ತೆ. ತತ್ವಜ್ಞಾನದ ಪ್ರಾಪ್ತಿಯಾದ ಮೇಲೆ ಭಾಗವತ ಮುಖ್ಯೋ ಭಗವಾನ್ ನಾರದೋ ಹಂಸಯೋರ್ಗತಿಂ ಪ್ರದರ್ಶ ನೃಪಮಾಮಂತ್ರ್ಯ ಸಿದ್ಧಲೋಕಂ ತಥೋಗಮತ್. ನಾರದರು ಉಪದೇಶವನ್ನು ಮಾಡಿ ತಮ್ಮ ಲೋಕಕ್ಕೆ ತಾವು ಹೊರಡ್ತಾರೆ. ಈ ಕಡೆಗೆ ಪ್ರಾಚೀನ ಬರ್ಹಿ ತನ್ನ ಮಕ್ಕಳು, ಪ್ರಾಚೀನ ಬರ್ಹಿಯ ಮಕ್ಕಳು ಪ್ರಾಚೇತಸರು ಅಂತ ಮೊನ್ನೆ ದಿನ ಕೇಳಿದ್ದೀರಿ. 10 ಜನ ಮಕ್ಕಳು ಪ್ರಾಚೇತಸರು ಅಂತ. ಪ್ರಾಚೇತಸರು ತಪಸ್ಸು ಮಾಡುವುದಕ್ಕಾಗಿ ಅಂತ ಪಶ್ಚಿಮ ಸಮುದ್ರದ ತೀರಕ್ಕೆ ಹೋಗಿರ್ತಾರೆ. ಅಲ್ಲಿ ರುದ್ರದೇವರು ಬಂದು ರುದ್ರಗೀತೆಯನ್ನು ಉಪದೇಶ ಮಾಡ್ತಾರೆ. ಆ ರುದ್ರದೇವರು ಉಪದೇಶ ಮಾಡಿದ ತತ್ವಗಳನ್ನು ಅನುಸಂಧಾನ ಮಾಡ್ತಾ ಅವರು ತಪಸ್ಸಿನಲ್ಲಿ ಅಲ್ಲೇ ಇರ್ತಾರೆ. ಈ ಸಂದರ್ಭದಲ್ಲಿ ನಾರದರು ಮತ್ತು ಪ್ರಾಚೀನ ಬರ್ಹಿಯ ಈ ಸಂವಾದ ಆಗತ್ತೆ. ಹಾಗಾಗಿ ಪ್ರಾಚೀನ ಬರ್ಹಿ ತನ್ನ ಮಂತ್ರಿಗಳನ್ನೆಲ್ಲ ಕರೆದು, ನಾನು ಇನ್ನು ವನಕ್ಕೆ ಹೋಗ್ತೇನೆ, ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತೇನೆ, ನನ್ನ ಮಕ್ಕಳು ಬಂದ ಮೇಲೆ ಅವರಿಗೆ ರಾಜ್ಯವನ್ನು ಒಪ್ಪಿಸಿ ಅಂತ ಹೇಳಿ ಪ್ರಾಚೀನ ಬರ್ಹಿ ಹೊರಟು ಬಿಡ್ತಾನೆ. ಈ ಕಡೆಗೆ ಅನೇಕ ವರ್ಷಗಳ ಕಾಲ ಆ ಪ್ರಾಚೇತಸರು ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದ ಮೇಲೆ ತೇಷಾಂ ಆವಿರಭೂತ್ ಕೃಚ್ಛ್ರಂ ಶಾಂತೇನ ಶಮಯನ್ರುಚ. ಭಗವಂತ ಅಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಭಗವಂತ ಪ್ರತ್ಯಕ್ಷನಾಗಿ ವರಂ ವೃಣೀಧ್ವಂ, ಏನು ವರ ಬೇಕು ಕೇಳಿ ಅಂತ ಹೇಳಿ ಅವನಂತಾನೆ, ನೀವು ರುದ್ರಗೀತೆಯಿಂದ, ರುದ್ರದೇವ ಮಾಡಿದ ರುದ್ರಗೀತೆಯಿಂದ ನಮ್ಮನ್ನು ಸ್ತೋತ್ರ ಮಾಡಿದ್ದೀರಿ, ಆದ್ದರಿಂದಾಗಿ ನಿಮಗೇನು ಬೇಕೋ ಆ ವರಗಳನ್ನೆಲ್ಲ ನಾನು ಕೊಡ್ತೇನೆ. ನಿಮಗೆ ಒಬ್ಬ ಉತ್ತಮನಾದ ಮಗನಾಗ್ತಾನೆ, ಉತ್ತಮನಾದಂತಹ ಭಾರೀ ಉತ್ತಮನಾದ ಮಗ ನಿಮಗೆ ಆಗ್ತಾನೆ. ನೀವು ಮಾರಿಷಾ ಎಂಬಂತಹ ಒಬ್ಬ ಹುಡುಗಿ, ಒಂದು ಕನ್ಯೆಯನ್ನು ಮದುವೆಯಾಗ್ತೀರಿ. ಆ ಕನ್ಯೆ ಸಾಮಾನ್ಯಳಲ್ಲ, ಸ್ವಯಂ ವಾಯುದೇವರು ಬೆಳೆಸಿದಂತಹ, ಪಾಲನೆ ಮಾಡಿದಂತಹ ಚಂದ್ರನೇ ಅವಳಿಗೆ ಅಮೃತಪಾನವನ್ನು ಮಾಡಿಸಿದ್ದಾನೆ. ಅಂತಹ ಉತ್ತಮಳಾದ ಮಾರಿಷಾ ಎಂಬ ಕನ್ಯೆಯನ್ನು ನೀವು ಮದುವೆಯಾಗ್ತೀರಿ. 12 ಲಕ್ಷ ವರ್ಷಗಳ ಕಾಲ ಭೂಮಿಯಲ್ಲಿ ರಾಜ್ಯಭಾರವನ್ನು ಮಾಡುತ್ತೀರಿ. ರಾಜ್ಯಭಾರವನ್ನು ಮಾಡುವ ಸಂದರ್ಭದಲ್ಲಿ ಮದ್ವಾರ್ಥ ಯಾತಯಾಮಾನ ನ ಬಂಧಾಯ ಗೃಹಾಮತಃ. ನಿಮಗೆ ರಾಜ್ಯವನ್ನು ಆಳುವ ಸಂದರ್ಭದಲ್ಲಿ ರಾಜ್ಯವನ್ನು ಆಳ್ತಾ ಇದ್ದರೆ ಸಂಸಾರದ ಬಂಧನ ಆಗತ್ತೆ ಅನ್ನುವ ನೋವು ಬೇಡ. ಯಾಕೆಂದರೆ ಮದ್ವಾರ್ಥ ಯಾತಯಾಮಾನ, ನಿಮ್ಮ ಇಡಿಯಾದ ದಿನ, ನಿಮ್ಮ ಯಾಮ, ನಿಮ್ಮ ಹಗಲು ರಾತ್ರಿ ಎಲ್ಲವೂ ಕೂಡ ಮದ್ವಾರ್ಥ, ಯಾವಾಗಲೂ ನನ್ನ ನಾಮಸ್ಮರಣೆ, ನನ್ನ ಗುಣಗಳ ಶ್ರವಣ, ಇವುಗಳನ್ನೇ ನೀವು ಮಾಡ್ತಾ ಇರ್ತೀರಿ. ಆದ್ದರಿಂದಾಗಿ ನಿಮ್ಮ ದಿನ ವ್ಯರ್ಥ ಹೋಗೋದಿಲ್ಲ, ನಿಮಗೆ ಸಂಸಾರದ ಬಂಧನ ಆಗೋದಿಲ್ಲ ಎಂಬುದಾಗಿ ಭಗವಂತ ವರವನ್ನು ಕೊಡ್ತಾನೆ. ಅವರೆಲ್ಲ ಸ್ತೋತ್ರ ಮಾಡ್ತಾರೆ. ನಮೋ ನಮಃ ಕ್ಲೇಶ ವಿನಾಶನಾಯ ನಿರೂಪಿತೋದಾರ ಗುಣಹ್ವಯಾಯ ಮನೋವಚೋ ವೇಗ ಪುರೋಜವಾಯ ಸರ್ವಾಕ್ಷ ಮಾರ್ಗೈ ಅಗತಾಧ್ವನೇ ನಮಃ. ಬಹಳ ಸುಂದರವಾಗಿ ಸ್ತೋತ್ರವನ್ನು ಮಾಡ್ತಾರೆ. ಸರ್ವಾಕ್ಷ ಮಾರ್ಗೈ ಅಗತಾಧ್ವನೇ ನಮಃ. ದೇವರ ದಾರಿ ಹೇಗಿದೆ ಅಂದರೆ ಸರ್ವಾಕ್ಷ ಮಾರ್ಗೈ, ಆ ದೇವರನ್ನು ಹೊಂದೋದಕ್ಕೆ, ದೇವರು ನಮ್ಮ ಗಮ್ಯ, ದೇವರು ನಮ್ಮ ಗುರಿ ಅಂತಾದರೆ ಆ ಗುರಿಯನ್ನು ತಲುಪೋದಕ್ಕೆ ನಮ್ಮ ಯಾವ ದಾರಿಯಿಂದ ಹೋದರೂ ಅವನು ಸಿಗೋದಿಲ್ಲ. ಕಣ್ಣಿನ ದಾರಿಯಿಂದ ಹೋದರೆ ಸಿಗೋದಿಲ್ಲ, ಕಿವಿಯ ದಾರಿಯಿಂದ ಹೋದರೂ ಸಿಗೋದಿಲ್ಲ, ನಾಲಿಗೆಯ ದಾರಿಯಿಂದ ಹೋದರೂ ಸಿಗೋದಿಲ್ಲ. ಅಂದರೆ ಭಗವಂತನನ್ನು ಕಣ್ಣಿನಿಂದ ನೋಡಲಿಕ್ಕಾಗೋದಿಲ್ಲ,
ಕಿವಿಯಿಂದ ಅವನ ಎಲ್ಲ ಗುಣಗಳನ್ನು ಕೇಳ್ತೇವೆ ಅಂದರೆ ಮುಗಿಯೋದಿಲ್ಲ, ಬಾಯಿಯಿಂದ ಎಲ್ಲ ಸ್ತೋತ್ರ ಮಾಡ್ತೇವೆ ಅಂದರೆ ಆಗೋದಿಲ್ಲ. ಅಂತಹ ಭಗವಂತ ನೀನು. ಸರ್ವಾಕ್ಷ ಮಾರ್ಗೈಹಿ ಅಗತಾಧ್ವನೇ ನಮಃ. ನಿನ್ನನ್ನು ಹೊಂದೋದಕ್ಕೆ ದಾರಿಗಳೇ ಇಲ್ಲ, ದಾರಿಯೇ ಇಲ್ಲ. ಇಲ್ಲ ಮನಸ್ಸು ಇದೆಯಲ್ಲ, ಮನಸ್ಸು ಅನ್ನುವ ದಾರಿ ಇದೆಯಲ್ಲ, ಅದರಿಂದ ಹೋಗ್ಬೋದು. ಕಣ್ಣು ಕಿವಿ ಮೂಗು ಬೇಡ, ಮನಸ್ಸಿನಲ್ಲಿ ದೇವರನ್ನು ನೋಡ್ತೇವೆ ಅಂದರೆ ಮನೋವಚೋ ವೇಗ ಪುರೋಜವಾಯ. ಮನಸ್ಸು ಎಷ್ಟು ವೇಗದಿಂದ ಹೋದರೂ ಕೂಡ ನೀನು ಅದಕ್ಕಿಂತಲೂ ಮುಂದೆಯೇ ಇರ್ತೀಯ, ಮನಸ್ಸಿಗೆ ಸಿಗೋದೇ ಇಲ್ಲ. ನೀನು ಮನಸ್ಸು ಮತ್ತು ನೀನು ಇಬ್ಬರು ಜೂಟಾಟ ಆಡಿದರೆ ನೀನು ಮನಸ್ಸಿನ ಕೈಗೇ ಸಿಗೋದಿಲ್ಲ, ಮನಸ್ಸಿಗೂ ಸಿಗೋದಿಲ್ಲ, ಮಾತಿಗೂ ಸಿಗೋದಿಲ್ಲ. ಅಂತಹ ಭಗವಂತ ನೀನು. ಇದರ ಅಭಿಪ್ರಾಯ ಎಲ್ಲ ನಿಮಗೆ ಗೊತ್ತು. ಭಕ್ತಿ ಇಲ್ಲದೆ ಕೇವಲ ಮಾತಿನಿಂದಲೇ ನಾನು ದೇವರನ್ನು ತಿಳಿತೇನೆ ಅಂದರೆ ದೇವರು ಸಿಗೋದಿಲ್ಲ. ಅಥವಾ ಮನಸ್ಸಿನಿಂದ ಪೂರ್ಣವಾಗಿ ದೇವರನ್ನು ತಿಳಿತೇನೆ ಅಂದರೂ ದೇವರನ್ನು ತಿಳಿಯಲು ಸಾಧ್ಯವಿಲ್ಲ. ಏನು ದೇವರ ಅನುಗ್ರಹ ಮಾಡ್ತಾನೆ, ಅಲ್ಪ ಸ್ವಲ್ಪ ದೇವರ ಬಗ್ಗೆ ತಿಳಿಯಬಹುದೇ ಹೊರತು ಪೂರ್ಣವಾಗಿ ದೇವರನ್ನು ತಿಳಿಯಲು ಸಾಧ್ಯವಿಲ್ಲ. ಯಾವತ್ತೇ ಮಾಯೆಯ ಸೃಷ್ಟಾ, ಬೇಕಾದಷ್ಟು ಸ್ತೋತ್ರವನ್ನು ಮಾಡ್ತಾರೆ, ಕೊನೆಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಯಾವತ್ತೇ ಮಾಯೆಯ ಸೃಷ್ಟಾ ಭ್ರಮಾಮ ಇಹ ಕರ್ಮಭಿಃ ತಾವದ್ಭವತ್ ಪ್ರಸಂಗಾನ ಸಂಗಸ್ಯಾನ್ನೋ ಭವೇ ಭವೇ. ಎಷ್ಟು ಚೆನ್ನಾಗಿದೆ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜ ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನ ಅಂತ ಜಗನ್ನಾಥದಾಸರು ಗಣಪತಿಗೆ ಬೇಡಿಕೊಂಡಂತೆ, ಯಾವುದೇ ಯೋನಿಯಲ್ಲಿ ನಾನಿರಲಿ, ಯಾವ ಯೋನಿಯಲ್ಲಿದ್ದರೂ ನಿನ್ನ ಸ್ಮರಣೆ ತಪ್ಪಬಾರದು ಅಂತ ಗಣಪತಿ ಬೇಡಿಕೊಂಡ ಹಾಗೆ ಇವರು ಬೇಡಿಕೊಳ್ತಾರೆ. ಯಾವತ್ತೇ ಮಾಯೆಯ ಸೃಷ್ಟಾ, ಭಗವಂತ ನಿನ್ನ ಇಚ್ಛೆ ನಿನ್ನ ಸಂಕಲ್ಪದಂತೆ ನನಗೇನು ಇವತ್ತೇ ಮುಕ್ತಿ ಸಿಗತ್ತೆ ಅಂತ ನಾವು ಅಂದ್ಕೊಂಡಿಲ್ಲ. ಇವತ್ತೇ ನೀನು ಮುಕ್ತಿಯನ್ನು ಕೊಡ್ತೀಯೋ ಬಿಡ್ತೀಯೋ. ಆದರೆ ಎಷ್ಟು ಜನ್ಮ ನಾವು ಈ ಸಂಸಾರದಲ್ಲಿ ಮತ್ತೆ 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 ಹುಟ್ಟಿ ಬಂದರೂ ಕೂಡ ಒಂದೇ ಒಂದು ನಾನು ಬೇಡೋದು ಏನು? ಸಂಗಸ್ಯಾನ್ನೋ ಭವೇ ಭವೇ. ನಿನ್ನ ಭಕ್ತರ ಸಂಘ ನನಗೆ ಪ್ರತೀ ಜನ್ಮದಲ್ಲೂ ಆಗ, ಇನ್ನೇನು ಬೇಡ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಜನ್ಮ ಜನ್ಮನಿ ಜನ್ಮ ಜನ್ಮನಿ. ಇನ್ನೇನು ಬೇಡ. ಎಷ್ಟು ಇನ್ನೂ ಒಂದು ಕೋಟಿ ಜನ್ಮ ನಿನಗೆ ಬರುತ್ತೆ ಅಂತಂತೀಯ, ಬರಲಿ ಬರಲಿ, ನಾನು ಬೇಡ ಅನ್ನೋದಿಲ್ಲ. ಆದರೆ ನಾವೊಂದು ಬೇಡಿಕೊಳ್ಳೋದೇನು ಅಂದರೆ ನಮಗೆ ಮತ್ತೆ 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 ನಿನ್ನ ಭಕ್ತರ ಸಂಘ ಆಗದು. ನಿನ್ನ ಭಕ್ತರ ಮಧ್ಯದಲ್ಲಿ ನಾನು ನಾಯಿಯಾಗಾದರೂ ಹುಟ್ಟೇನೆ, ಕೋತಿ ಆಗ್ತೇನೆ. ಒಂದು ಕಡೆಗೆ ಪ್ರಾರ್ಥನೆ ಮಾಡ್ತಾರೆ, ನೀನು ಎಲ್ಲಾದರೂ ಗುರುಗಳ ಮನೆಯಲ್ಲಿ ನನ್ನನ್ನು ಕಲ್ಲಾಗಿ ಹುಟ್ಟಿಸು, ಗುರುಗಳು ಬಂದು ನನ್ನನ್ನು ಮೆಟ್ಟಲು ಅಂತ ತುಳಿದು ಹೋಗಲಿ, ಆ ಭಾಗ್ಯ ನನಗೆ ಕೊಡು ಸಾಕು. ಹಾಗೆ ಪ್ರಾರ್ಥನೆ ಮಾಡ್ತಾರೆ. ಭವತ್ ಪ್ರಸಂಗಾನ ಸಂಗಸ್ಯಾನ್ನೋ ಭವೇ ಭವೇ ತುಲಯಾಮಲವೇನಾಪಿ. ಬೇಕಾದಷ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ. ಎನ್ನಸ್ವಧೀತಂ ಗುರವ ಪ್ರಸಾದಿತಾ ವಿಪ್ರಾಶ್ಚ ವೃದ್ಧಾಶ್ಚ ಸದಾನುವೃತ್ಯ ಆರ್ಯ ಅನಾಥಾ ಸುಹೃದೋ ಭ್ರಾತರಶ್ಚ ಸರ್ವಾಣಿ ಭೂತಾನ್ಯನುಸೂಯಯೈವ. ಸ್ವಾಮಿ, ಎನ್ನಸ್ವಧೀತಂ, ನಾವು ಗುರುಕುಲದಲ್ಲಿ ಅದು ಇದು ಅಧ್ಯಯನ ಮಾಡಿದ್ದೇವೆ, ಬೇಕಾದಷ್ಟು ವೇದಾಧ್ಯಯನ ಮಾಡಿದ್ದೇವೆ, ನಾವೇನೇನು ಓದಿದ್ದೇವೋ ಅದೆಲ್ಲವೂ ಕೂಡ ಗುರವ ಪ್ರಸಾದಿತಾ, ನಾವು ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ಅನುಗ್ರಹವನ್ನೇನಾದರೂ ಪಡೆದಿದ್ದರೆ ಗುರವ ಪ್ರಸಾದಿತಾ ವಿಪ್ರಾಶ್ಚ ವೃದ್ಧಾಶ್ಚ ಸದಾನುವೃತ್ಯ. ಬ್ರಾಹ್ಮಣರಿಗೆ, ಗುರುಗಳಿಗೆ, ದೊಡ್ಡವರಿಗೆ, ಹಿರಿಯರಿಗೆ ನಾವೇನಾದರೂ ಗೌರವವನ್ನು ಅಲ್ಪ ಸ್ವಲ್ಪ ಮಾಡಿದರೆ, ಇದು ನಾವು ಹೇಳೋದು, ಅವರು ಬೇಕಾದಷ್ಟು ಮಾಡಿದ್ದಾರೆ, ಪ್ರಾಚೇತಸರು ಬೇಕಾದಷ್ಟು ಮಾಡಿದ್ದಾರೆ. ಈ ಎಲ್ಲ ಸಾಧನೆಗಳು ಆರ್ಯ ಅನಾಥ ಸುಹೃದೋ ಭ್ರಾತರಶ್ಚ ಸರ್ವಾಣಿ ಭೂತಾನ್ಯನುಸೂಯಯೈವ. ಯಾವ ಕಪಟ ಇಲ್ಲದೇನೆ, ಯಾವ ಮೋಸ ಇಲ್ಲದೇನೆ ನಾವೇನಾದರೂ ಅನಾಥರಿಗೆ ಅನುಗ್ರಹವನ್ನು ಮಾಡಿದ್ದರೆ, ಅನಾಥರ ಮೇಲೆ ಕರುಣೆಯನ್ನು ತೋರಿದ್ದರೆ, ಗೆಳೆಯರ ಜೊತೆಗೆ ಅವರಿಗೆ ಸಹಾಯ ಮಾಡಿದ್ದರೆ, ಅಣ್ಣ ತಮ್ಮಂದಿರಿಗೆ ಸಹಾಯ ಮಾಡಿದ್ದರೆ, ಎನ್ನಸ್ಸು ತಪ್ತಂ, ಈ 10 ಲಕ್ಷ ವರ್ಷಗಳ ಕಾಲ ನಾವು ಏನು ತಪಸ್ಸು ಮಾಡಿದ್ದೇವೋ, ತಪ ಏತದೀಶ ನಿರಂಧಸಾಂ ಕಾಲ ಮದಭ್ರಮಪ್ಸು, ಉಪವಾಸ ತಪಸ್ಸು ಮಾಡಿದ್ದೇವೆ. ಎಷ್ಟು ವರ್ಷ? 10 ಲಕ್ಷ ವರ್ಷಗಳ ಕಾಲ ಉಪವಾಸ ತಪಸ್ಸು ಮಾಡಿದ್ದೇವೆ. ದಿವ್ಯ ವರ್ಷ ಸಹಸ್ರಾಂತೆ, ದೇವತೆಗಳ ಮಾನದ ಪ್ರಕಾರ 1000 ವರ್ಷ ತಪಸ್ಸು ಮಾಡಿದ್ದಾರೆ. ಅಷ್ಟೆಲ್ಲ ತಪಸ್ಸು ಮಾಡಿದ್ದಕ್ಕೆ
ಇದೆಲ್ಲ ಇಷ್ಟು ಮಾಡಿದ್ದೇವಲ್ಲ, ಎಷ್ಟು ಲಿಸ್ಟ್ ಕೊಟ್ಟರು ನೋಡಿ, ಎಷ್ಟು ಲಿಸ್ಟ್ ಕೊಟ್ಟರು. ನಾವು ತಪಸ್ಸು ಮಾಡಿದ್ದು, ನಾವು ಅಧ್ಯಯನ ಮಾಡಿದ್ದು, ಗುರುಗಳ ಸೇವೆ ಮಾಡಿದ್ದು, ತಂದೆ ತಾಯಿಗಳ ಸೇವೆ ಮಾಡಿದ್ದು, ಬ್ರಾಹ್ಮಣರಿಗೆ ಉಪಕಾರ ಮಾಡಿದ್ದು, ಬ್ರಾಹ್ಮಣರ ಸೇವೆ ಮಾಡಿದ್ದು, ಪರೋಪಕಾರ ಮಾಡಿದ್ದು, ಇದೆಲ್ಲವೂ ಕೂಡ ನಿನ್ನ ಮುಂದೆ ಇಡ್ತೇನೆ. ನೀನೇನು ನನಗೆ ಕೊಡಬೇಕು? ನೀವೇನು ಕೊಡ್ತೀರಿ ಹೇಳಿದ್ರಿ. ದೇವರೇನು ಕೊಡಬೇಕು? ಏನು ಬೇಡಪ್ಪ. ವೃಣೀಮಹೇತೆ ಪರಿತೋಷಣಾಯ. ಇಷ್ಟೆಲ್ಲ ಮಾಡಿದ್ದಕ್ಕೆ ನಮಗಿನ್ನೇನು ಬೇಡ. ಭಾಳ ಚಲೋ ಮಾಡಿದ್ರಿ, ಇಷ್ಟಂದು ಬಿಡು ಸಾಕು. ನೀನೇನು ಮೋಕ್ಷ ಕೊಡಬೇಡ, ಸ್ವರ್ಗ ಬೇಡ, ರಾಜ್ಯ ಬೇಡ, ಏನು ಬೇಡ. ವೃಣೀಮಹೇತೆ ಪರಿತೋಷಣಾಯ. ಇಷ್ಟೆಲ್ಲ ಮಾಡಿದ್ದಕ್ಕೆ ದೇವರು ನಿನ್ನ ಪ್ರಸಾದ ಆಗ, ನೀನು ನಗಬೇಕು, ನೀನು ಸಂತೋಷ ಪಡಬೇಕು. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಪ್ರೀಣಯಾಮೋ ವಾಸುದೇವಂ. ನಮ್ಮ ಜೀವನದ ಕೊನೇ ಗುರಿ ಏನಪ್ಪ? ಏನು ನಿಮ್ಮ ಜೀವನದ ಕೊನೆ ಗುರಿ? ಮೋಕ್ಷವ? ಅಥವಾ ಭಾರಿ ವಿದ್ವಾಂಸನಾಗಬೇಕು, ಚತುಶಾಸ್ತ್ರ ಪಂಡಿತನಾಗಬೇಕು? ಮುಂದೆ ಅದರಿಂದೇನು? ಇಲ್ಲ ನಾನು ವಿಷ್ಣು ಪಂಚಕ ಇಡೀ ಆಜೀವನ ವಿಷ್ಣು ಪಂಚಕ ಮಾಡಬೇಕು, ಅದರಿಂದೇನು? ಏನು ಮಾಡ್ತೀರ ಹೇಳಿ? ಇಲ್ಲ ನನಗೆ ತಂದೆ ತಾಯಿಗಳ ಬಗ್ಗೆ ಭಾರಿ ಗೌರವವಿದೆ, ಅವರ ಸೇವೆ ಮಾಡಬೇಕು, ಮಾಡು, ಅದರಿಂದೇನು? ಈ ಅದರಿಂದೇನು ಅಂತ ಕೇಳ್ತಾ ಹೋಗಿ ಕೊನೆಗೆ ನಿಮಗೆ ಬೇಕಾದದ್ದು ಭಗವಂತನ ಪ್ರಸಾದ. ಅದು ಬಿಟ್ಟು ಇನ್ನೇನೂ ಇಲ್ಲ. ತತ್ಪ್ರಸಾದ ಪುನಃ ಪುನಃ. ಭಗವಂತನ ಪ್ರಸಾದ ಬಿಟ್ಟು, ಅವನ ಅನುಗ್ರಹ ಬಿಟ್ಟು ಇನ್ನೇನಿದೆ? ನೀವೇನೇ ಮಾಡಿ, ಇಲ್ಲ ನಿಮಗೆ ಇದರ ಅಪರೋಕ್ಷ ಜ್ಞಾನ ಆಗತ್ತೆ, ಇದನ್ನು ಮಾಡಿ, ಸರಿ ಅಪರೋಕ್ಷ ಜ್ಞಾನ ಆಯಿತು, ಮುಂದೇನು? ಎಲ್ಲದಕ್ಕೂ ಮುಂದೇನು ಅಂತ ಒಂದು ಪ್ರಶ್ನೆ ಇದೆ. ಒಂದಕ್ಕೆ ಮುಂದೇನು ಅಂತ ಪ್ರಶ್ನೆ ಇಲ್ಲ ಅಂದರೆ ಅದು ಭಗವಂತನ ಪ್ರಸಾದ. ದ ಅಲ್ಟಿಮೇಟ್ ಗೋಲ್. ಅದಾದ ಮೇಲೆ ಇನ್ನೇನಿಲ್ಲೇ ಇಲ್ಲ. ಅದಾದ ಮೇಲೆ ಇನ್ಯಾವುದು ಬಯಕೆಗಳೇ ಉಳಿದಿಲ್ಲ ಜಗತ್ತಿನಲ್ಲಿ. ವೃಣೀಮಹೇತೆ ಪರಿತೋಷಣಾಯ. ನಿನ್ನ ಅನುಗ್ರಹ ಆಗಲಿ, ನಿನ್ನ ಪ್ರಸಾದ ಆಗಲಿ, ನಿನ್ನ ಸಂತೋಷ ಆಗಲಿ ಸಾಕು, ನಾವು ಮಾಡಿದ್ದೆಲ್ಲ ಸಾರ್ಥಕ ಆಗತ್ತೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಭಗವಂತ ಅದೃಶ್ಯನಾಗ್ತಾನೆ. ಭಗವಂತ ಅದೃಶ್ಯನಾದ ಮೇಲೆ ಅಥ ನಿರ್ಯಾಯ ಸಲಿಲಾತ್ ಪ್ರಚೇತಸ ಉದನ್ವತಃ. ಇದೆಲ್ಲ ಸಮುದ್ರದ ಮಧ್ಯದಲ್ಲೇ ನಡೆದಿದೆ. ಸಮುದ್ರದ ಮಧ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅವರು. ಅಲ್ಲಿಂದ ಎದ್ದು ಬಂದು ನೋಡ್ತಾರೆ, ಇವರೇನು 1-2 ವರ್ಷ 8 ವರ್ಷ ಅಲ್ಲಿ ಕೂತ್ಬಿಟ್ಟಿದ್ದಾರೆ. ಹೊರಗೆ ಬರೋದಕ್ಕೆ ದಾರಿಯೇ ಕಾಣಿಸ್ತಾ ಇಲ್ಲ. ಇವರೆಲ್ಲಿ ಹೋಗಿದ್ರು, ಹೋಗಬೇಕಾದ್ರೆಲ್ಲ ನೆಲ ಕ್ಲೀನಾಗಿ ಇತ್ತು. ಈಗ ನೋಡ್ತಾರೆ ದೊಡ್ಡ ದೊಡ್ಡ ಗಿಡಗಳೆಲ್ಲ ಬೆಳೆದು ಬಿಟ್ಟಿದೆ, ಗಿಡ ಮರಗಳೆಲ್ಲ ಬೆಳೆದಿದೆ, ಭಾರಿ ದೊಡ್ಡ ಕಾಡು. ಹೋಗಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಸಿಟ್ಟು ಬಂದುಬಿಟ್ಟಿದೆ, ಭಾರಿ ಸಿಟ್ಟು ಬಂದಿದೆ. ಸಿಟ್ಟು ಬಂದು ನೋಡ್ತಾರೆ, ಇಡೀ ಕಾಡಿಗೆಲ್ಲ ಬೆಂಕಿ ಹತ್ತು ಬಿಟ್ಟಿದೆ. ಇವರ ಸಿಟ್ಟಿನ ದೃಷ್ಟಿಯಿಂದ ಇಡೀ ಕಾಡಿಗೆಲ್ಲ ಬೆಂಕಿ ಹತ್ತಿದೆ, ಬೆಂಕಿ ಉರಿತಾ ಇದೆ. ಅಷ್ಟರಲ್ಲಿ ಬ್ರಹ್ಮದೇವರು ಬಂದಂತಾರೆ, ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಿ? ಈಗ ತಪಸ್ಸು ಮಾಡಿ ಬಂದಿದ್ದೀರಿ, ಇಷ್ಟೆಲ್ಲ ಇಂದ್ರಿಯ ನಿಗ್ರಹವನ್ನು ಮಾಡಿ ಬಂದ ನೀವು ಒಂದು ಸಣ್ಣ ಏನಾಯಿತು ನೋಡಿ. ಎಷ್ಟು ವಿಚಿತ್ರ. ಮನುಷ್ಯನಿಗೆ ಹೇಳಿದ್ನಲ್ಲ, ಮನುಷ್ಯ ಎಷ್ಟು ಬ್ಯಾಲೆನ್ಸ್ ಆಗಿ ಇರಬೇಕು ಅಂದರೆ, ಒಂದೇನೋ ಮಾಡ್ತೇವೆ ಅಂದರೆ ಇನ್ನೊಂದೆಲ್ಲೋ ದೇವರು ಹೊಡೆದು ಬಿಟ್ಟಿರ್ತಾನೆ, ಒಂದೇನೋ ಮಾಡ್ತೇವೆ ಅಂದರೆ ಇನ್ನೊಂದು ಕಡೆಗೆ ಬಿದ್ದು ಬಿಟ್ಟಿರ್ತೇವೆ. ಹಾಗೆ ಅಷ್ಟು ಬ್ಯಾಲೆನ್ಸ್ ಆಗಿರಬೇಕು. ಈ ಸರ್ಕಸ್ಸಲ್ಲಿ ಹಗ್ಗವನ್ನು ಕಟ್ಟಿ ಅದರ ಮೇಲೆ ಕೋಲು ಹಿಡ್ಕೊಂಡು ನಿಧಾನವಾಗಿ ಜಾತ್ರೆಯಲ್ಲಿ ನಡೀತಾರಲ್ಲ, ಎಷ್ಟು ಬ್ಯಾಲೆನ್ಸ್ ಆಗಿ. ಹಾಗಿದೆ ಸಾಧನೆ ಅಂದರೆ. ಭಾರಿ ಸಾಧನೆ ಮಾಡಿದ್ವಿ, ದೇವರು ಒಲಿದ ಅಂತ ಅಂದ್ಕೊಂಡ್ವಿ. ಪ್ರಾಚೇತಸರಿಗೆ ಸಿಟ್ಟು ಬಂತು, ಧ್ರುವರಾಜರಿಗೆ ಸಿಟ್ಟು ಬಂತು, ಎಲ್ಲೋ ದೇವರು ಏನೋ ಮಾಡಿಬಿಡುತ್ತಾನೆ. ಹಾಗಾಗಿ ಸಿಟ್ಟು ಬಂದಿದೆ. ಬ್ರಹ್ಮದೇವರು ಬೈತಾ ಇದ್ದಾರೆ, ಹಾಗೆಲ್ಲ ಮಾಡಬೇಡಪ್ಪ. ಪ್ರಾಚೇತಸರಿಗೆ ಉಪದೇಶವನ್ನು ಮಾಡಿ, ತೇಚ ಬ್ರಹ್ಮಣ ಆದೇಶಾನ್ ಮಾರಿಷಾಂ ಉಪಯೇಮಿರೇ. ಆಗ ಬ್ರಹ್ಮದೇವರು ಆದೇಶ ಮಾಡ್ತಾರೆ, ಮಾರಿಷಾ ಅಂತ ಒಂದು ಹೆಣ್ಣು. ಈ ಮಾರಿಷಾ ಅನ್ನೋಳು ಯಾರು ಅಂದರೆ, ಇವಳು ಆ ಎಲ್ಲ ವೃಕ್ಷಗಳು, ಅಲ್ಲಿರುವಂತಹ ವೃಕ್ಷಗಳೆಲ್ಲ ಸೇರಿ ಈ ಮಾರಿಷಾಳನ್ನು ಬೆಳೆಸಿರತ್ತೆ. ಆ ಮಾರಿಷಾಳನ್ನು ನೀವು ಮದುವೆಯಾಗಿ ಅಂತ ಹೇಳ್ತಾರೆ. ಮದುವೆಯಾಗ್ತಾರೆ. ಮಾರಿಷಾಳನ್ನು ಮದುವೆಯಾಗು, ಇವಳಲ್ಲಿ ನನ್ನ ಮಗನೇ ನಿಮ್ಮಲ್ಲಿ ಹುಟ್ಟುತ್ತಾನೆ. ದಕ್ಷ ಪ್ರಜಾಪತಿ ರುದ್ರದೇವರ ಮಾವ. ಆ ದಕ್ಷ ಪ್ರಜಾಪತಿ ರುದ್ರದೇವರ ಮಾವ ಬ್ರಹ್ಮದೇವರ ಅಂಗುಷ್ಠದಿಂದ ಹುಟ್ಟಿದವನು. ಆದರೆ ರುದ್ರದೇವರಿಗೆ ಅವಮಾನ ಮಾಡಿದ್ದಕ್ಕಾಗಿ ಮಹದ್ ಅವಜ್ಞಾನಾತ್
ಅಜನ್ಯಜನ ಯೋನಿಜಃ. ಆ ರುದ್ರದೇವರ ಅವಮಾನ ಮಾಡಿದ್ದಕ್ಕಾಗಿ ಬ್ರಹ್ಮದೇವರ ಮಗ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿಕೊಂಡು ಓಡಾಡ್ತಾ ಇರುವಂತಹ ದಕ್ಷ ಪ್ರಜಾಪತಿಗೆ ಈ ಚಾಕ್ಷುಷ ಮನ್ವಂತರದಲ್ಲಿ ಈ ಪ್ರಾಚೇತಸರ ಮಗನಾಗಿ ಹುಟ್ಟುವ ಪ್ರಸಂಗ ಬರುತ್ತೆ. ಆದ್ದರಿಂದ ಪ್ರಾಚೇತಸರೇ ನಿಮ್ಮ ಮಗನಾಗಿ ಆ ದಕ್ಷ ಪ್ರಜಾಪತಿ ಹುಟ್ಟುತ್ತಾನೆ, ಅವನಿಂದ ಮುಂದೆ ಮತ್ತೆ ಎಲ್ಲ ಸೃಷ್ಟಿ ವಿಶೇಷವಾಗಿ ಬೆಳೆಯುತ್ತೆ ಅಂತ ಬ್ರಹ್ಮದೇವರು ಆಶೀರ್ವಾದವನ್ನು ಮಾಡ್ತಾರೆ. ಈ ಮಾರಿಷ ಯಾರು ಅದನ್ನು ಹೇಳ್ತಾರೆ. ಕಂಡೋ ಪ್ರಮ್ಲೋಚಯ ಲಬ್ಧ ಭಾಗವತ ಹೇಳುತ್ತೆ. ಈ ಮಾರಿಷ ಯಾರು ಅಂದರೆ ಕಂಡು ಋಷಿಗಳ ಹಾಗೂ ಪ್ರಮ್ಲೋಚ ಅನ್ನುವ ಅಪ್ಸರೆಯ ಮಗಳು. ಇದಕ್ಕೊಂದು ಕಥೆಯನ್ನು ಹೇಳ್ತಾರೆ. ಹಿಂದೆ ಗೋಮತಿ ತೀರದಲ್ಲಿ ಕಂಡು ಋಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಕಂಡು ಋಷಿಗಳು ತಪಸ್ಸು ಮಾಡ್ತಾ ಇರಬೇಕಾದರೆ ಬೇಕಾದಷ್ಟು ವರ್ಷ ತಪಸ್ಸು ಮಾಡ್ತಾರೆ. ಮತ್ತು ಯಥಾ ಪ್ರಕಾರ ಇಂದ್ರ ಒಬ್ಬ ಅಪ್ಸರಾಸ್ತ್ರೀಯನ್ನು ಕೊಟ್ಟು ಕಳಿಸ್ತಾನೆ. ಪ್ರಮ್ಲೋಚ ಅಂತ ಅವಳ ಹೆಸರು. ಈ ಪ್ರಮ್ಲೋಚ ಬಹಳ ದೊಡ್ಡ ಅಪ್ಸರ, ವೇದದಲ್ಲಿ ಪ್ರತಿಪಾದ್ಯಳಾದ ಅಪ್ಸರಾಸ್ತ್ರೀಯರು ಅಂತ 10 ಜನ ಇದ್ದಾರೆ. ಆ ಕೆಟಗರಿಯಲ್ಲಿ ಬರುವಂತಹ ದೊಡ್ಡ ಅಪ್ಸರೆ ಆ ಪ್ರಮ್ಲೋಚ ಬರ್ತಾಳೆ. ಪ್ರಮ್ಲೋಚ ಬಂದ ಮೇಲೆ ಅವಳನ್ನು ನೋಡ್ತಾರೆ, ಇವರಿಗೆ ಮೋಹಿತ ಆಗತ್ತೆ, ಮದುವೆ ಆಗೋಣ ಅಂತ ಹೇಳ್ತಾರೆ. ಸರಿ, ಮದುವೆ ಆಗ್ತಾರೆ, ವಿವಾಹ ಆಗ್ತಾರೆ. ಅನೇಕ ವರ್ಷಗಳ ಕಾಲ ಸುಖವಾಗಿ ಹಾಗೆ ಜೀವನ ಕಳೀತಾರೆ. ಒಂದು 100 ವರ್ಷ ಆಗತ್ತೆ. 100 ವರ್ಷ ಆದಮೇಲೆ ಇವಳಂತಾಳೆ, ನಾನು ಹೋಗಿ ಬರ್ತೇನೆ ಅಂದ್ಕೊಳ್ಳೇ. ಇಲ್ಲ, ಸ್ವಲ್ಪ ದಿವಸ, ಇನ್ನೊಂದು ಸ್ವಲ್ಪ ದಿನ ಇರು ಆಗಲಿ ಅಂತ ಇವಳಿಗೆ 2. ಒಂದು, ನಾನು ಇರೋದಿಲ್ಲ ಅಂದರೆ ಈ ಋಷಿಗಳು ಶಾಪ ಕೊಟ್ಬಿಡ್ತಾರೆ ಅನ್ನುವ ಭಯ. ಇನ್ನೊಂದು, ಅವಳು ನೋಡೋದಕ್ಕೆ ಚೆನ್ನಾಗಿದ್ದರು, ಅವಳ ಮೇಲೆ ಪ್ರೀತಿಯೂ ಇತ್ತು. ಹೀಗಾಗಿ ಆಗಲಿ ಅಂತ ಒಪ್ಪಿಕೊಂಡಿದ್ದಾಳೆ. ಮತ್ತೊಂದು 100 ವರ್ಷ ಇದ್ದಿದ್ದಾಳೆ. 100 ವರ್ಷ ಆದಮೇಲೆ ಮತ್ತೆ ಬಂದು ನಾನು ಹೋಗ್ತೇನೆ, ಇಂದ್ರನ ಹತ್ರ ಹೋಗಬೇಕಾಗಿದೆ, ಸ್ವಲ್ಪ ಹೋಗ್ಲಿಕ್ಕೆ ಬಿಡಿ. ಇಲ್ಲ, ಇನ್ನೊಂದು ಸ್ವಲ್ಪ ದಿವಸ ಇರು. ಸರಿ ಅಂತ ಮತ್ತೊಂದು 100 ವರ್ಷ ಇದ್ದ. ಆಮೇಲೆ ಮತ್ತೆ ಬಂದು ಕೇಳಿದ್ದಾಳೆ, ಇಲ್ಲ ಈ ಸತಿ ಲಾಸ್ಟು, ಇನ್ನೇನು ಅನ್ನೋದಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ಇದ್ದುಬಿಡು ಅಂತ ಹೇಳ್ತಾಳೆ. ಒಂದು 200 ವರ್ಷ ಇರ್ತಾಳೆ. ಹೀಗೆ ಬಂದಾಗೆಲ್ಲ 200 ವರ್ಷ ಆಗತ್ತೆ. ಆಗೈತೆ ಒಂದು ದಿವಸ ಏನಾಗುತ್ತೆ, ಸಾಯಂಕಾಲ ಆಗಿರುತ್ತೆ. ಗುಡಿಸಲಲ್ಲಿ ಕೂತಿರ್ತಾರೆ ಗಂಡ ಹೆಂಡತಿ ಇಬ್ಬರು. ಇದ್ದಕ್ಕಿದ್ದಾಗೆ ಈ ಕಂಡು ಋಷಿಗಳು ಎದ್ದು ಹೊರಗೆ ಓಡಿ ಹೋಗ್ತಾರೆ. ಇವಳಂತಾಳೆ, ಯಾಕೆ ಎದ್ದು ಹೋಗ್ತಾ ಇದ್ದೀರಿ, ಏನು ಅರ್ಜೆಂಟು, ಯಾಕೆ ಹೋಗ್ತಾ ಇದ್ದೀರಿ? ಇಲ್ಲ ಸಂಧ್ಯಾವಂದನೆ ಟೈಮ್ ಆಯಿತು, ಸಾಯಂಕಾಲ ಆಗಿದೆ, ನಾನು ಹೋಗಬೇಕು. ಆಗ ಅವಳು ನಗ್ತಾಳೆ, ಏನಿದು ಸಂಧ್ಯಾವಂದನೆ, ಇದ್ದಕ್ಕಿದ್ದಾಗ ಸಂಧ್ಯಾವಂದನೆ ನೆನಪಾಯ್ತಾ ನಿಮಗೆ? ಇಷ್ಟು ದಿವಸ ನನ್ನ ಜೊತೆಗೆ ವಿಹಾರ ಮಾಡ್ತಾ ಇದ್ರಿ, ಅವಾಗೇನು ಇಷ್ಟು ಅರ್ಜೆಂಟ್ ಮಾಡಿರಲಿಲ್ಲ, ಯಾಕೆ ಇವತ್ತೇನು ಒಮ್ಮೆ ಸಂಧ್ಯಾ ಟೈಮು ಬಂತು, ಹೋಗಬೇಕು, ಟೈಮ್ ಆಗ ಹೋಗುತ್ತೆ, ಇಲ್ಲದೇ ಸಮಯ ಮೀರತ್ತೆ ಅಂತಂತಲ್ಲ ಅಂತ ಇದ್ದೀರಲ್ಲ, ಏನು ಭಾಳ ದಿವಸ ಆಯಿತು? ಅರೆ, ನೀ ಬೆಳಿಗ್ಗೆ ತಾನೇ ಬಂದದ್ದು ಅಂತ ಕೇಳ್ತಾರೆ. ನೀನು ಬೆಳಿಗ್ಗೆ ಬಂದಿದ್ದಿ, ನೀನು ವಿಹಾರ ಮಾಡಿದ್ವಿ, ಈಗ ಸಾಯಂಕಾಲ ಆಯಿತು, ನಾನು ಹೋಗ್ತಾ ಇದ್ದೇನೆ. ಏನು ಭಾಳ ದಿವಸ ಆಯಿತು ಅಂತ ಹೇಳ್ತಾ ಇದ್ದೀಯಲ್ಲ, ಸುಳ್ಳು ಹೇಳ್ತಾ ಇದ್ದೀಯ ನೀನು? ಇಲ್ಲ ಸ್ವಾಮಿ, ನಾನು ಬಹಳ ದಿವಸ ಆಯಿತು ಬಂದು, ಬಹಳ ದಿನ ನಿಜವಾಗಿಯೂ ಆಗಿದೆ. ಸುಳ್ಳು ಹೇಳಬೇಡ ನೀನು, ಭಾರಿ ಸಿಟ್ಟು ಬಂದಿದೆ, ಸುಳ್ಳು ಹೇಳಬೇಡ, ನಿಜ ಹೇಳು, ಎಷ್ಟು ದಿವಸ ಆಯಿತು? ಅವಳಂತಾಳೆ, 907 ವರ್ಷ 6 ತಿಂಗಳು 3 ದಿನ ಆಯಿತು ನಾನು ಬಂದು. ಅಷ್ಟು ದಿನಗಳಿಂದ ನೀವು ನನ್ನ ಜೊತೆಗೆ ಇದ್ದೀರಿ. ಬಹಳ ಸಿಟ್ಟು ಬಂದು ಶಾಪ ಕೊಡಬೇಕು ಅಂತ ಹೋಗ್ತಾರೆ. ಆಮೇಲೆ ಅನ್ಕೋತಾರೆ, ಅವಳದೇನು ತಪ್ಪು ನನ್ನದೇ, ನಾನು ಇಂದ್ರಿಯ ನಿಗ್ರಹವನ್ನು ಕಳೆದುಕೊಂಡು ಮೋಹಿತನಾದೆ ಅಂತ ಹೇಳಿ ಬಹಳ ದುಃಖ ಪಡ್ತಾರೆ. ಬಹಳ ದುಃಖಪಟ್ಟ ಮೇಲೆ ಸರಿ ಅಂತ ಅವಳು ಗಾಬರಿಯಾಗಿ ಹೊರಟು ಬಿಡುತ್ತಾಳೆ. ಹೊರಡುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಾಳೆ. ದೊಡ್ಡ ದೊಡ್ಡ ಗಿಡ ಮರಗಳು. ಆಕಾಶ ಮಾರ್ಗದಲ್ಲಿ ಹೋಗುವ ಸಂದರ್ಭದಲ್ಲಿ ಇಷ್ಟೊತ್ತಿಗಾಗಲೇ ಅವಳು ಗರ್ಭಿಣಿಯಾಗಿರ್ತಾಳೆ. ಗರ್ಭಿಣಿಯಾಗಿದ್ದಕ್ಕಾಗಿ ಆಕಾಶ ಮಾರ್ಗದಿಂದ ಹೋಗುವ ಸಂದರ್ಭದಲ್ಲಿ ಇವಳಿಗೆ ಆ ಭಯ, ಆ ಋಷಿಗಳ ಸಿಟ್ಟು ಇದೆಲ್ಲ ನೋಡಿಕೊಂಡು ಬೆವರು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಭಾರಿ ಬೆವರು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಬೆವರು ಬಂದರೆ ಪ್ರಕೃತಿಯ ವಿಚಿತ್ರ ಅಂದರೆ, ಅವಳ ಏನು ಗರ್ಭ ಇರುತ್ತೋ ಆ ಗರ್ಭ ಬೆವರಿನ ಮೂಲಕ ಹೊರಗೆ ಬರೋದಕ್ಕೆ ಶುರುವಾಗುತ್ತೆ. ಶುರುವಾದ ಕೂಡಲೇ ಅವಳದು ಹೋಗ್ತಾ ಇರಬೇಕಾದ್ರೆ ಆ ಬೆವರನ್ನು ಒರೆಸಿಕೊಳ್ಳೋದಕ್ಕೆ ಈ ಎತ್ತರವಾದ ಗಿಡ ಮರಗಳಿರುತ್ತಲ್ಲ, ಆ ಗಿಡ ಮರಗಳ ಎಲೆಗಳನ್ನು ತೆಗೆದುಕೊಂಡು ಒರೆಸಿಕೊಂಡು ಹಾಗೆಯೇ ಬಿಟ್ಟು ಹೋಗ್ತಾ ಇರ್ತಾಳೆ. ಹೀಗಾಗಿ ಇವಳಲ್ಲಿರುವ ಆ ಗರ್ಭದ ಅಂಶಗಳು ಆ ಎಲ್ಲ ಗಿಡ ಮರಗಳಲ್ಲಿ, ಈ ಯಾವ್ಯಾವ ಗಿಡಗಳ ಎಲೆಗಳನ್ನು ತಗೊಂಡು ಒರೆಸಿಕೊಂಡಿದ್ಲೋ ಆ ಎಲ್ಲ ಮರಗಳಲ್ಲಿ ಇವಳ ಒಂದೊಂದು ಗರ್ಭದ ಅಂಶ ಎಲ್ಲ ಹೋಗಿ ಕೂತ್ಕೊಳ್ಳುತ್ತೆ. ವಾಯುದೇವರು ಬರ್ತಾರೆ. ವಾಯುದೇವರು ಬಂದು ಆ ಎಲ್ಲ ಬೇರೆ ಬೇರೆ ಕಡೆಗೆ ಛಿದ್ರ ಆಗಿ ಹೋದಂತಹ ಎಲ್ಲ ಗರ್ಭದ ಅಂಶಗಳನ್ನು ಒಂದೇ ಒಂದು ಕಡೆಗೆ ಶೇಖರಣೆ ಮಾಡಿ ಅಲ್ಲಿ ಮಗುವಿನ ಜನನ ಆಗತ್ತೆ. ಅವಳೇ ಮಾರಿಷ ಅಂತ ಹುಟ್ಟಿದ್ಲು. ನೋಡ್ಕೊಳ್ಳೋರು ಯಾರು? ನೋಡ್ಕೊಳ್ಳೋದಕ್ಕೆ ಆ ವನದೇವತೆಗಳಿಗೆ ಹೇಳ್ತಾರೆ, ನೀವು ನೋಡ್ಕೊಳ್ಳಿ ಅಂತ ಆ ಗಿಡ ಮರಗಳಿಗೆ ಹೇಳ್ತಾರೆ. ಗಿಡ ಮರಗಳು ನೋಡಿಕೊಳ್ತವೆ. ಸರಿ,
ಹಾಲು ಕುಡಿಸ್ಬೇಕಲ್ಲ. ಆಗ ಚಂದ್ರ ಬಂದು ತನ್ನ ತೋರಬರಳಿನಿಂದ ಅವಳಿಗೆ ಹಾಲು ಕುಡಿಸ್ತಾನೆ, ಅಮೃತವನ್ನು ಕುಡಿಸ್ತಾನೆ. ಹೀಗೆ ಇಂತಹ ಉತ್ತಮ ಸ್ತ್ರೀ ಇವಳು ಮಾರಿಷಾ. ಈ ಮಾರಿಷಾ ಹೋದ ಜನ್ಮದಲ್ಲಿ ಭಗವಂತನನ್ನು ಕುರಿತು ವಿಶೇಷ ತಪಸ್ಸು ಮಾಡಿರ್ತಾಳೆ. ರಾಣಿ ಇವಳು ವಿಶೇಷ ತಪಸ್ಸನ್ನು ಮಾಡಿ ಅಲ್ಲೂ ಒಂದು ತಮಾಷೆ ಆಗತ್ತೆ. ತಮಾಷೆ ಏನಾಗತ್ತೆ ಅಂದರೆ ಇವಳು ಹೋದ ಜನ್ಮದಲ್ಲಿ ಒಂದು ರಾಣಿ ಆಗಿರ್ತಾಳೆ. ಇವರ ಗಂಡ ಬೇಗ ಸತ್ತು ಹೋಗ್ತಾನೆ, ಬಾಲ ವಿಧವೆ, ಮಕ್ಕಳಾಗಿರೋದಿಲ್ಲ. ದೇವರನ್ನು ಕುರಿತು ತಪಸ್ಸು ಮಾಡ್ತಾಳೆ. ತಪಸ್ಸು ಮಾಡಿದ ಮೇಲೆ ದೇವರು ಪ್ರತ್ಯಕ್ಷ ಆದಾಗ ಇವಳೇನು ಕೇಳಬೇಕು? ನನಗೆ ಉತ್ತಮನಾದಂತಹ ಗಂಡನಾಗಬೇಕು, ಗಂಡ ಸಿಗಬೇಕು ಮುಂದಿನ ಜನ್ಮದಲ್ಲಿ ಅಂತ ಕೇಳಬೇಕಾಗಿತ್ತು. ಆ ಕೇಳೋ ಅವಸರದಲ್ಲಿ ಏನು ಮಾಡಿಬಿಟ್ಲು ಅಂದರೆ, ಪ್ರತಿ ಜನ್ಮದಲ್ಲೂ ನನಗೆ ಒಳ್ಳೆಯ ಗಂಡ ಸಿಗಬೇಕು ಅಂತ ಇವಳು ಅನ್ನಬೇಕಾಗಿತ್ತು. ಹಾಗನ್ನೋ ಗಡಿಬಿಡಿಯಲ್ಲಿ ಇವಳು ಏನು ಮಾಡ್ತಾಳೆ ಅಂದರೆ, ಗಂಡ ಅನ್ನುವುದರ ಬಗ್ಗೆ ಗಂಡಂದಿರು ಅಂತ ಕೇಳಿಬಿಡ್ತಾಳೆ. ನನಗೆ ಪ್ರತಿ ಜನ್ಮದಲ್ಲೂ ಒಳ್ಳೆಯ ಗಂಡಂದಿರು ಸಿಗಬೇಕು ಅಂತ ಬಹುವಚನ ಪ್ರಯೋಗ ಮಾಡಿಬಿಡ್ತಾಳೆ. ಬಹುವಚನ ಪ್ರಯೋಗ ಮಾಡಿದ್ದಕ್ಕೆ ದೇವರಂತಾನೆ, ನಿನಗೆ ಮುಂದಿನ ಜನ್ಮದಲ್ಲಿ 10 ಗಂಡಂದಿರು ಸಿಗ್ತಾರೆ, ತಗೋ, ಯೋಚನೆ ಇಲ್ಲ ಅಂತ ಆಶೀರ್ವಾದವನ್ನು ಮಾಡ್ತಾನೆ. ಇವೆಲ್ಲ ಊತಯ ಕರ್ಮವಾಸನಾಹ. ಭಗವಂತ ಯಾವ ಯಾವ ಕರ್ಮಗಳನ್ನು ಹೇಗೆ ಮಾಡಬೇಕು ಅದೆಲ್ಲ ಭಗವಂತನ ಒಂದು ಬ್ಲೂ ಪ್ರಿಂಟ್. ಅದಕ್ಕೆ ತಕ್ಕ ಹಾಗೆ ನಾವೆಲ್ಲ ನಡೀತೇವೆ. ಸರಿ, ಹೀಗಾಗಿ ಆ ಮಾರಿಷಾಳಿಗೆ ಈ 10 ಜನ ಪ್ರಾಚೇತಸರನ್ನು ಕೊಟ್ಟು ಮದುವೆ ಮಾಡ್ತಾರೆ. ಆ ಪ್ರಾಚೇತಸರಲ್ಲಿ ದಕ್ಷ ಪ್ರಜಾಪತಿ, ಹಿಂದೆ ಬ್ರಹ್ಮದೇವರ ಮಗನಾಗಿ ಹುಟ್ಟಿದಂತಹ ದಕ್ಷ ಪ್ರಜಾಪತಿ ಈಗ ಮತ್ತೆ ಅವತಾರವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಆ ದಕ್ಷ ಪ್ರಜಾಪತಿಯ ಜನ್ಮ ಆಗತ್ತೆ. ಮತ್ತೆ ನಾರದರು ಪ್ರಾಚೇತಸರನ್ನು ಭೇಟಿಯಾಗ್ತಾರೆ. ಪ್ರಾಚೇತಸರಿಗೆ ನಾರದರು ಮತ್ತೆ ವಿಶೇಷವಾಗಿ ಉಪದೇಶವನ್ನು ಮಾಡ್ತಾರೆ. ಉಪದೇಶವನ್ನು ಮಾಡಿದ ಮೇಲೆ ಅನೇಕ ವರ್ಷಗಳ ಕಾಲ ಇವರು ರಾಜ್ಯಭಾರವನ್ನು ಮಾಡಿ ತಮ್ಮ ಮಗನಾದಂತಹ ದಕ್ಷ ಪ್ರಜಾಪತಿಗೆ ರಾಜ್ಯವನ್ನು ಒಪ್ಪಿಸ್ತಾರೆ. ನಾರದರು ಉಪದೇಶ ಮಾಡಿದ ರೀತಿಯಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡ್ತಾರೆ ಎಂಬುದಾಗಿ 4ನೆಯ ಸ್ಕಂಧವನ್ನು ಮುಗಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. 5ನೆಯ ಸ್ಕಂಧವನ್ನು ಪ್ರಾರಂಭ ಮಾಡ್ತಾರೆ. 5ನೆಯ ಸ್ಕಂಧ ಬಹಳ ಜಟಿಲವಾದಂತಹ ಒಂದು ಸ್ಕಂಧ. ಎಷ್ಟೇ ಜಟಿಲ ಇದ್ದರೂ ಡೀಪಾಗಿ ಇಳಿಯದೇನೆ ಮೇಲ್ಮೇಲೆ ಹೇಳ್ತಾ ಇದ್ದರೆ ಯಾವುದೂ ಜಟಿಲ ಅನಿಸೋದಿಲ್ಲ. ಹಾಗಾಗಿ ನಮ್ಮ ಯೋಗ್ಯತೆಯ ತಕ್ಕಂತೆ ಏನು ಸಾಧ್ಯವೋ ಅಷ್ಟನ್ನು ಮಾತ್ರ ತಿಳಿಯುವ ಪ್ರಯತ್ನವನ್ನು 1-2 ದಿನಗಳಲ್ಲಿ ಮಾಡೋಣ. ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾರೆ. ಪ್ರಿಯವ್ರತ ರಾಜ ಸ್ವಯಂಭೂಮನುವಿಗೆ 2 ಮಕ್ಕಳು, ಉತ್ತಾನಪಾದ ಹಾಗೂ ಪ್ರಿಯವ್ರತ ಅಂತ. ಆ ಉತ್ತಾನಪಾದನ ಚರಿತ್ರೆಯನ್ನು ಹಾಗೂ ಅವರ ವಂಶದವರ ಚರಿತ್ರೆಯನ್ನು ಇಲ್ಲಿಯವರೆಗೆ ಕೇಳಿದ್ದಾಯಿತು. ಇನ್ನು ಪ್ರಿಯವ್ರತನ ಚರಿತ್ರೆಯನ್ನು ಹೇಳಿ. ಪ್ರಿಯವ್ರತ ಅಂತ ಹೆಸರು ಕೇಳಿದ ಕೂಡಲೇ ನಮ್ಮ ತಲೆಯಲ್ಲಿ ಬರೋದು ಭಾರೀ ವಿರಕ್ತ, ಮಹಾಭಗವದ್ಭಕ್ತ ಅಂತ ನಮಗೆಲ್ಲ ಅನಿಸತ್ತೆ. ಅಂತಹ ಆತ್ಮಾರಾಮನಾದಂತಹ ಪ್ರಿಯವ್ರತ ಗೃಹಾರಾಮ ಹೇಗಾದ? ಮನೆಯಲ್ಲಿ ಯಾಕೆ ಆಸಕ್ತನಾದ? ರಾಜ್ಯವನ್ನು ಯಾಕೆ ಮಾಡಿದ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಅಂತ ಕೇಳಿದಾಗ ಶುಕಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ಯರ್ಹಿವಾವಸ ರಾಜಪುತ್ರ ಪ್ರಿಯವ್ರತಃ ಪರಮಭಾಗವತಃ ನಾರದಸ್ಯ ಚರಣೋಪಸೇವಯ ಅಂಜಸ ಅವಗತ ಪರಮಾರ್ಥಸುತತ್ವಃ ಬ್ರಹ್ಮಸತ್ರೇಣ ದೀಕ್ಷಿಷ್ಯಮಾಣಃ ಅವನಿತಲ ಪರಿಪಾಲನಾಯ ಆಮ್ನಾತ ಪ್ರವರ ಗುಣಗಣೈಕಾಂತ ಭಾಜನತಯ ಸ್ವಪಿತ್ರೋ ರೂಪಾಮಂತ್ರಿತಃ ಭಗವತಿ ವಾಸುದೇವೇ ಏವ ಅವ್ಯವಧಾನ ಸಮಾಧಿಯೋಗೇನ ಸಮಾವೇಶಿತ ಸಕಲಕಾರಕ ಕ್ರಿಯಾಕಲಾಪ ನೈವಾಭ್ಯನಂದತ. ಬಹಳ ಸುಂದರವಾಗಿ ಹೇಳ್ತಾರೆ. ಅವರಪ್ಪ ಸ್ವಯಂಭೂಮನು ಕರೆದನಂತೆ ಪ್ರಿಯವ್ರತನಿಗೆ, ಪ್ರಿಯವ್ರತ ರಾಜ್ಯವನ್ನು ಆಳು ಅಂತ. ಈ ಪ್ರಿಯವ್ರತ ಹುಟ್ಟಿದಾಗಿನಿಂದ ನಾರದರ ಶಿಷ್ಯ. ನೋಡಿ, ನಾರದರು ಎಷ್ಟು ಕಡೆಗೆ ಬರ್ತಾ ಇದ್ದಾರೆ, ಎಷ್ಟು ಕಡೆಗೆ ಬಂದಿದ್ದಾರೆ. ವಿದುರನಿಗೆ ಉಪದೇಶ ನಾರದರಿಂದ, ಪಾಂಡವರಿಗೆ ಉಪದೇಶ ನಾರದರಿಂದ, ಧ್ರುವನಿಗೆ ಉಪದೇಶ ನಾರದರಿಂದ, ಪ್ರಹ್ಲಾದರಾಜರಿಗೆ ಉಪದೇಶ ನಾರದರಿಂದ, ಪ್ರಾಚೇತಸರಿಗೆ ಉಪದೇಶ ನಾರದರಿಂದ, ಪ್ರಾಚೀನ ಬರಹಿಗೆ ಉಪದೇಶ ನಾರದರಿಂದ, ಪ್ರಿಯವ್ರತನಿಗೆ ಉಪದೇಶ ನಾರದರಿಂದ. ಎಷ್ಟು ನಾರದರು ಇಡೀ ಭಾಗವತದಲ್ಲಿ ಎಲ್ಲರನ್ನೂ ಸರಿಯಾದ ದಾರಿಗೆ ತಂದವರೇ ನಾರದರು. ಅಷ್ಟು ದೊಡ್ಡ ಮಹಿಮೆ ಇದೆ ನಾರದರು. ಅಂಥ ನಾರದರು ಪುರಂದರದಾಸರಾಗಿ ನಮಗೆ ಸಿಕ್ಕಿದ್ದಾರೆ. ಅದು ನಮ್ಮ ಭಾಗ್ಯ. ನಾರದರು ಇವತ್ತಿಲ್ಲ ಅಂತ ದುಃಖ ಪಡುವ ಕಾರಣ ಇಲ್ಲ. ನಾರದರೇ ಪುರಂದರದಾಸರಾಗಿ ಬಂದು ನಮಗೆಲ್ಲ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ, ದಾರಿಯನ್ನು ತೋರಿದ್ದಾರೆ, ಉಪದೇಶವನ್ನು ಮಾಡಿದ್ದಾರೆ. ನಾರದರ ಶಿಷ್ಯ. ಹೀಗಾಗಿ ಇವನು ಬ್ರಹ್ಮಸತ್ರೇಣ ದೀಕ್ಷಿಷ್ಯಮಾಣ,
ನಾರದರೆಲ್ಲ ತತ್ವೋಪದೇಶ ಮಾಡಿದ್ರು. ಹೀಗಾಗಿ ಬ್ರಹ್ಮಸತ್ರ ಅಂದರೆ ಸನ್ಯಾಸ, ನಾನು ಸನ್ಯಾಸವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿಬಿಟ್ಟ ಅಪ್ಪನಿಗೆ. ಯದಪಿ ಅಪ್ರತ್ಯಾಮ್ನಾತವ್ಯಂ, ತಂದೆ ಹೇಳಿದ ಮಾತು ಮಕ್ಕಳು ಕೇಳಬೇಕು, ಆಗೋದಿಲ್ಲ ಅಂತ ಅನ್ನಬಾರದು, ನಿಜ. ಆದರೂ ಪ್ರಿಯವ್ರತ ಅಪ್ಪನ ಮಾತನ್ನು ಒಪ್ಪಲಿಲ್ಲ. ಯಾಕೆ ಅಂದರೆ ಅವನು ಅಂದ್ಕೊಂಡ, ನಾನು ರಾಜ್ಯ ಅಂತ ಹೋದರೆ ಮತ್ತೆ ನನಗೆ ಬಂಧನ ಆಗತ್ತೆ, ನಾನು ಸಂಸಾರದಲ್ಲಿ ಬಿದ್ದು ಬಿಡ್ತೇನೆ, ಆದ್ದರಿಂದ ನಾನು ಸಂಸಾರಕ್ಕೆ ಬರೋದಿಲ್ಲ ಅಂತ ಪ್ರೀತಿಯಿಂದಲೇ ಅಪ್ಪನ ಮಾತನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿದ. ಇದು ಬ್ರಹ್ಮದೇವರಿಗೆ ಗೊತ್ತಾಯಿತು. ಓ, ಸ್ವಯಂಭೂಮನು ಹೇಳಿದರೂ ಪ್ರಿಯವ್ರತ ಒಪ್ತಾ ಇಲ್ಲ. ಬ್ರಹ್ಮದೇವರಿಗೆ ಗೊತ್ತಾಯಿತು. ಬನ್ನಿ ಅಂತ ಹೇಳಿ ಎಲ್ಲರನ್ನೂ, ಎಲ್ಲ ಗಂಧರ್ವರು ಋಷಿಗಳು ಎಲ್ಲರನ್ನೂ ಕರೆದುಕೊಂಡು ಸ್ವಭವನಾದವತಾರ ಕೆಳಗೆ ಬಂದೇ ಬಿಟ್ಟರು ಬ್ರಹ್ಮದೇವರು ಬಂದದ್ದೇ ತಡ ನಾರದರು, ಸ್ವಯಂಭೂಮನು, ಪ್ರಿಯವ್ರತ ಎಲ್ಲರೂ ಏಕಾಂತದಲ್ಲಿ ಚರ್ಚೆ ಮಾಡ್ತಾ ಕೂತಿದ್ದಾರೆ. ಬ್ರಹ್ಮದೇವರು ಬಂದರು ಅಂತ ನಾರದರು ಅವರಿಬ್ಬರನ್ನು ಕರ್ಕೊಂಡು ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಏನು ಬೇಕು ಕೇಳಿ. ಆಗ ಬ್ರಹ್ಮದೇವರಂತಾರೆ, ಯಾಕೆ ಬಂದ್ರಿ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ಅಹಂ ಭವಸ್ತೆ ತತ ಏಷ ಮಹರ್ಷಿ ವಹಾಮ ಸರ್ವೇ ವಿವಶಾಯಸ್ಯ ದಿಷ್ಟುಂ. ಭಾಳ ಚೆನ್ನಾಗಿ ಹೇಳ್ತಾರೆ. ನೋಡಪ್ಪ ಪ್ರಿಯವ್ರತ, ನಾ ಒಂದೆರಡು ಮಾತನ್ನು ಹೇಳ್ತೇನೆ, ಸಿಟ್ಟು ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ, ಯಾಕೆ ಇವರು ಹೀಗೆ ಹೇಳ್ತಾರೆ ಅಂತ. ನಾನು ಹೇಳುವ ಮಾತನ್ನು ಕೇಳು. ಅಹಂ ನಾನು, ಭವಃ ರುದ್ರದೇವರು, ತಾತ ನಿಮ್ಮಪ್ಪ, ಏಷ ಮಹರ್ಷಿ ಇಲ್ಲಿ ಬಂದ ಈ ನಾರದರು, ಇವರೆಲ್ಲ ಯಾರು ಅಂತ ಅಂದ್ಕೊಂಡಿದ್ದೀಯಾ? ಯಾರು ಅಲ್ಲ, ವಿವಶಾಯಸ್ಯ ದಿಷ್ಟಂ, ಆ ದೇವರೇನು ಹೇಳ್ತಾನೋ ಅದನ್ನು ಕೇಳಬೇಕಷ್ಟೇ. ನಾನು ಅದನ್ನು ಮಾಡೋದಿಲ್ಲ, ಇದನ್ನು ಮಾಡೋದಿಲ್ಲ, ಹೀಗೆ ಮಾಡೋದಿಲ್ಲ ಅಂದರೆ ನಡೆಯೋದಿಲ್ಲ. ಎಲ್ಲರೂ ನಾವು ಭಗವಂತನ ಅಧೀನರು. ನತಸ್ಯ ಕಶ್ಚಿತ್ ತಪಸಾ ವಿದ್ಯೆಯಾವ ನ ಯೋಗ ವೀರ್ಯೇಣ ಮನೀಷಯಾವ ನೈವಾರ್ಥಧರ್ಮೈ ಪರತಸ್ವತೋ ವಾ ಕೃತಂ ವಿಹಂತುಂ ತನುಭೃದ್ವಿಭೂಯಾತ್. ದೇವರು ಒಮ್ಮೆ ಸಂಕಲ್ಪ ಮಾಡಿದ ಮೇಲೆ ಇವನು ಹೀಗಾಗಬೇಕು, ಇವನು ಇದನ್ನು ಮಾಡಬೇಕು ಅಂತ ಹೇಳಿದ ಮೇಲೆ ಅದನ್ನು ಬದಲಾಯಿಸೋದಕ್ಕೆ ನೀನೇನೇ ತಪಸ್ಸು ಮಾಡು, ಪುರಾಣ ಹೇಳು, ಎಂಥ ಯೋಗ ವೀರ್ಯ ಏನು ಮಾಡಿದರೂ ಸಾಧ್ಯವಿಲ್ಲ. ದೇವರ ಹಣೆ ಬರಹವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಹಾಗಾಗಿ ನಾನು ರಾಜ್ಯ ಆಳೋದಿಲ್ಲ ಅಂತ ನೀನೇನು ಎಂತ ಇದ್ದೀಯಾ, ನಿನ್ನ ಕೈಯಿಂದ ಅದು ಸಾಧ್ಯವಿಲ್ಲ. ಯದ್ವಾಚಿ ತಂತ್ರ್ಯಾಂ ಗುಣಕರ್ಮ ನಾಮಭಿಃ ಸ್ವದಾಮಭಿರ್ವತ್ಸ ವಯಂ ಸುಯೋಜಿತಾಃ ಸರ್ವೇ ಮಹಾಮಹಾಬಲಿಮೀಶ್ವರಾಯ ಪ್ರೋತಾನಸೀವದ್ವಿಪದೇ ಚತುಷ್ಪದಃ. ನಾವೆಲ್ಲ ಏನಂತ ಅಂದ್ಕೊಂಡಿದ್ದೀಯಾ? ಒಬ್ಬ ಗೋಪಾಲಕ ಇರ್ತಾನೆ. ಆ ಗೋಪಾಲಕ ದನ ಕಾಯುವವನು ಆಕಳ ಮೂಗಿಗೆ ದಾರವನ್ನು ಕಟ್ಟಿರ್ತಾನೆ. ದಾರ ಯಾರ ಕೈಯಲ್ಲಿರುತ್ತೆ? ಆ ಗೋಪಾಲಕನ ಕೈಯಲ್ಲಿರುತ್ತೆ. ಅವನು ಹೇಗೆ ಎಳಿತಾನೋ ಹಾಗೆ ಇದು ಹೋಗಬೇಕಷ್ಟೇ. ಅವನು ಹೇಗೆ ಇಲ್ಲಿ ಹೋಗು ಅಂದರೆ ಇಲ್ಲೇ, ಬಲಕ್ಕೆ ಅಂದರೆ ಬಲಕ್ಕೆ ಹೋಗಬೇಕು, ಎಡಕ್ಕೆ ಅಂದರೆ ಎಡಕ್ಕೆ ಹೋಗಬೇಕು, ಮುಂದೆ ಹೋಗು ಅಂದರೆ ಮುಂದೆ ಹೋಗಬೇಕು, ನಿಲ್ಲು ಅಂದರೆ ನಿಲ್ಲಬೇಕು. ತಮಗೆ ಮನಸ್ಸಿಗೆ ಬಂದ ಹಾಗೆ ಹೋಗೋದಕ್ಕೆ ಆಕಳುಗಳಿಗೆ ಎತ್ತುಗಳಿಗೆ ಶಕ್ತಿ ಇಲ್ಲ. ಹೇಗೋ ಹಾಗೆ ನಮ್ಮೆಲ್ಲರ ಹಣೆ ಬರಹ. ನಮ್ಮೆಲ್ಲರ ಮೂಗಿಗೆ ದೇವರು ಒಂದು ದಾರ ಹಾಕಿದ್ದಾರೆ. ನಮ್ಮೆಲ್ಲರಿಗೂ ದಾರ ಹಾಕಿ ಕಟ್ಟಿದ್ದಾನೆ. ದಾರ ಹಾಕಿ ಕಟ್ಟಿ ಆಟ ಆಡಿಸ್ತಾನೆ. ಎಲ್ಲೋವೆ, ಇಲ್ಲಿ ಕೊಡು, ಇಲ್ಲಿ ಹೇಳೋ, ಎಲ್ಲಿದ್ದೀರಿ ದಾರ, ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅನ್ಬೋದು. ಹೇಳ್ತಾರೆ ಯದ್ವಾಚಿ ತಂತ್ರ, ಇದೇ ದಾರ ಇದೆ. ಯಾವುದದು ದಾರ? ವೇದವೇ ದಾರ. ಏನ್ರಿ ವೇದ ದಾರ ಎಲ್ಲಿ? ಇನ್ನು ನಮಗೇನು ಗೊತ್ತಾಗ್ತಾ ಇಲ್ವಲ್ಲ. ಗುಣಕರ್ಮ ನಾಮಭಿಹಿ, ದೇವರ ದಾರ ಹೇಗಿದೆ ಅಂದರೆ ಇನ್ವಿಸಿಬಲ್, ಕಾಣೋದೇ ಇಲ್ಲ. ಈಗೇನೋ ಬಂದಿದೆಯಲ್ಲ ಇನ್ವಿಸಿಬಲ್ ನೆಟ್ ಅಂತ ಹಾಕ್ತಾರೆ. ಹಾಗೆ ದೇವರ ದಾರ ಎಂಥದ್ದು ಅಂದರೆ ಇನ್ವಿಸಿಬಲ್, ಕಾಣೋದೇ ಇಲ್ಲ. ಆದರೆ ಅದನ್ನು ಬಿಡಿಸಿಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಏನದು ದಾರ? ಏನು ದಾರ? ಏನಿಲ್ಲ. ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಈ ಹೆಸರುಗಳನ್ನು ಕೊಡ್ತಾನಲ್ಲ ನಮಗೆ, ಇದೇ ದಾರ. ಇದೇ ದಾರ. ಬ್ರಹ್ಮ ಅಂತ ಹೆಸರು ಬಂತ ನನಗೊಂದು ಬಂಧನ. ಬ್ರಹ್ಮ, ಓ ಬ್ರಹ್ಮ ಆದರೆ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಇದೊಂದು ದಾರ. ರುದ್ರ, ಇಂದ್ರ, ವಾಯು, ಆಯಾ ದೇವತೆಗಳಿಗೆ ಆಯಾ ಹೆಸರುಗಳನ್ನು ಕೊಡ್ತಾನಲ್ಲ, ಅದೇ ಒಂದು ದೊಡ್ಡ ದಾರ. ಆ ದಾರದಿಂದ ಬಿಡಿಸ್ಕೊಂಡು ಹೋಗ್ಲಿಕ್ಕಾಗೋದೇ ಇಲ್ಲ. ನನಗೆ ಮಕ್ಕಳಾದರು, ಅಪ್ಪ ಅಂತ ಹೆಸರು ಬಂತ, ನನಗೊಂದು ಬಂಧನ ಬಂತು.
ಮದುವೆಯಾಗೋದಕ್ಕಿಂತ ಮೊದಲು, ಅಪ್ಪ ಆಗೋದಕ್ಕಿಂತ ಮೊದಲು ನಾನೆಷ್ಟು ಆರಾಮಾಗಿ ಇದ್ದೆ, ಓಡಾಡ್ತಾ ಇದ್ದೆ, ಏನು ಬೇಕೋ ಎಲ್ಲಿ ಬೇಕೋ ಹೋಗ್ತಿದ್ದೆ, ಯಾವಾಗ ಬೇಕೋ ಬರ್ತಿದ್ದೆ, ಏನು ಬೇಕೋ ತಿಂತಿದ್ದೆ. ಅಪ್ಪ ಅಂತಾದೀಯಾ, ಎಲ್ಲಿ ಬೇಕಾದ್ರೂ ಹೋಗೋಕ್ಕಾಗತ್ತಾ ನಿನಗೆ? ಇಲ್ಲ. ಏನು ಬೇಕಾದ್ರೂ ಮಾಡಲಿಕ್ಕಾಗತ್ತಾ? ಇಲ್ಲ. ಹಾಗಾದರೆ ನಿನಗೊಂದು ದಾರ ಕಟ್ಟಿಬಿಟ್ಟ. ಏನು ಸಿಂಪಲ್, ಒಂದು ಹೆಸರು ಕೊಟ್ಟರೆ ಸಾಕು ನಮಗೆ ದಾರ ಬಿದ್ದಂತೆ. ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಅಣ್ಣ, ತಂಗಿ, ಅಪ್ಪ, ಗಂಡ, ಹೆಂಡತಿ, ಈ ಎಲ್ಲ ಹೆಸರುಗಳೇ ನಮಗೆ ದಾರ ಇದ್ದಂತೆ. ಆ ಹೆಸರು ನನಗೆ ಬಂದ ಮೇಲೆ ಆ ಕರ್ತವ್ಯ ನಾನು ಮಾಡಲೇಬೇಕು, ತಪ್ಪಿಸ್ಕೊಳ್ಳಿಕ್ಕಾಗೋದೇ ಇಲ್ಲ. ಹಾಗಾಗಿ ಭಗವಂತ ಕೊಟ್ಟ ಹೆಸರುಗಳು ನಮ್ಮದು. ನಾನು ಬ್ರಹ್ಮ, ನನ್ನ ಕರ್ತವ್ಯ ನಾನು ಮಾಡಬೇಕು. ನೀನು ಕ್ಷತ್ರಿಯ, ನಿನ್ನ ಕರ್ತವ್ಯ ನೀನು ಮಾಡಲೇಬೇಕು, ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಯದ್ವಾಚಿತಂತ್ರ್ಯಾಂ ಗುಣಕರ್ಮ ನಾಮಭಿಃ ಸ್ವಧಾಮಭಿರ್ವತ್ಸ ವಯಂ ಸುಯೋಜಿತಾ. ನೋಡಿ, ಕರ್ತವ್ಯ ಕರ್ಮ ಎಲ್ಲಿಯವರೆಗೆ ಮಾಡಬೇಕು ಅಂದರೆ ಮುಕ್ತೋ ಪಿತಾವದ್ವಿಭೃಯಾತ್, ಜೀವನ್ಮುಕ್ತನಾಗುವವರೆಗೂ ಕರ್ಮಗಳನ್ನು ಮಾಡಲೇಬೇಕು. ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಕರ್ಮಗಳನ್ನು ಮಾಡಬೇಕು, ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ, ಬಿಡೋದಕ್ಕಾಗೋದಿಲ್ಲ. ವ್ಯತ್ಯಾಸ ಏನು ಅಂದರೆ ಅಪರೋಕ್ಷ ಜ್ಞಾನಿ ಆಗದೇ ಇದ್ದವನು ಮಾಡುವ ಕರ್ಮಗಳು ಮತ್ತೆ ಮತ್ತೆ ಅವನಿಗೆ ಸಂಸಾರವನ್ನು ಕೊಡುತ್ತೆ. ಆದರೆ ಅಪರೋಕ್ಷ ಜ್ಞಾನಿಯಾದವನು ಮಾಡುವ ಕರ್ಮಗಳಿಂದ ಅವನಿಗೆ ಮತ್ತೆ ಮತ್ತೆ ಸಂಸಾರ ಬರೋದಿಲ್ಲ. ಈ ವ್ಯತ್ಯಾಸ ಇದೆ. ಆದರೆ ಕರ್ಮವನ್ನು ಮಾಡೋದು ಯಾರೂ ಬಿಟ್ಟದ್ದಲ್ಲ. ಅಲ್ಲಪ್ಪ, ವನಕ್ಕೆ ಹೋಗ್ತೀನಿ ಅಂತಂತೀಯ, ವನಕ್ಕೆ ಹೋದರೆ ಏನು ಲಾಭ? ಭಯಂ ಪ್ರಮತ್ತಸ್ಯ ವನೇಪಿ ಸಸ್ಯಾತ್ ಯಥೋ ವಸಂತೆ ಸಹ ಷಟ್ಸಪತ್ನಾಃ. ವನಕ್ಕೆ ಹೋದರೆ ನಾವು ಮನೆಯಲ್ಲಿ ತುಂಬ ಸೊಳ್ಳೆ ಕಾಟ ಇದೆ, ಇರುವೆ ಕಾಟಗಳಿದೆ, ಇಲಿ ಕಾಟಗಳಿದೆ ಅಂಥೇಳಿ ಮನೆಯನ್ನು ಬಿಟ್ಟು ಹೋಗ್ತೇವೆ ಅಂತ ಇಟ್ಕೊಳ್ಳಿ. ಮನೆಯನ್ನು ಬಿಟ್ಟು ಹೋಗಬೇಕಾದ್ರೆ ಸುಮ್ಮನೆ ಏನೂ ಇಲ್ಲದೆ ಮನೆಯನ್ನು ಬಿಟ್ಟು ಹೋದರೆ ಆರಾಮಾಗಿ ಇದ್ದು ಬರ್ಬೋದು. ಹೋಗ್ತಾ ಇವನೇನು ಮಾಡಿದ ಅಂದರೆ, ಈ ವ್ಯಕ್ತಿ ಮನೆ ಬಿಟ್ಟು ಹೋಗಬೇಕಾದ್ರೆ ಮನೆಯಲ್ಲಿರುವ ಕೆಲವು ಸಾಮಾನುಗಳು ಉಪಯೋಗ ಬೀಳುತ್ತೆ ಅಂತ ಅಲ್ಲಿರುವ ಕೆಲವು ಸಾಮಾನುಗಳನ್ನೆಲ್ಲ ಕಟ್ಟಿಕೊಂಡು ಹೋಗಿ ಬೇರೆ ಮನೆಗೆ ಹೋಗಿ ತೆಗೆದು ನೋಡ್ತಾನೆ. ಅದರಲ್ಲಿ ಮತ್ತೆ ಎಲ್ಲ ಇಲಿ, ಇರುವೆ ಎಲ್ಲ ಅಲ್ಲಿ ಮನೆಯಲ್ಲಿ ಏನಿತ್ತು ಅದೆಲ್ಲ ಅಲ್ಲಿ ಜೊತೆಗೆ ಬಂದಿತ್ತು. ಹಾಗೆ ನಮ್ಮ ಸ್ವಭಾವ ಏನಾಗತ್ತೆ ಅಂದರೆ, ಮನೆಯನ್ನು ಬಿಟ್ಟು ವನಕ್ಕೆ ಹೋಗ್ತೇವೆ. ಹೋಗಬೇಕಾದರೆ ಅರಿಷಟ್ಸಪತ್ನಾನ್, ನಮ್ಮೊಳಗೆ ಕಾಮ, ಕ್ರೋಧ, ಲೋಭ ಎಲ್ಲ ತಗೊಂಡೇ ಹೋಗಿರ್ತೇವೆ. ಏನು ಲಾಭ? ವನಕ್ಕೆ ಹೋದರೂ ಅಷ್ಟೇ, ಮನೆಯಲ್ಲಿದ್ದರೂ ಅಷ್ಟೇ. ಹಾಗಾದರೆ ನಿನ್ನ ಶತ್ರುಗಳನ್ನು ಗೆಲ್ಲು. ಮನೆಯಲ್ಲಿದ್ದರೂ ನೀನು ದೇವರ ಉಪಾಸನೆಯನ್ನು ಮಾಡಬಹುದು, ಏನು ತೊಂದರೆ ಇಲ್ಲ. ಇವೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ, ನಮ್ಮಂಥವರಿಗೆಲ್ಲ ಇದು ಮನೆಯಲ್ಲಿದ್ದರೆ ಬಂಧನ ಆಗತ್ತೆ, ಇವೆಲ್ಲ ಸಾಮಾನ್ಯ ವ್ಯಕ್ತಿಗಳಿಗೆ. ಆದರೆ ದೊಡ್ಡ ದೊಡ್ಡ ಜ್ಞಾನಿಗಳು ಮನೆಯಲ್ಲಿದ್ದರೂ ಶತ್ರುಗಳನ್ನು ಗೆದ್ದು ಸಾಧನೆಯನ್ನು ಮಾಡಬಹುದು. ಸರಿ, ಹೇಗೆ ಗೆಲ್ಲಬೇಕು? ಬ್ರಹ್ಮದೇವರೇ, ನೀವು ಎಲ್ಲ ಶತ್ರುಗಳ ಜೊತೆಗೆ ಇರಬೇಕಲ್ಲ, ಹೇಗಿರಲಿ? ದುರ್ಗಾಶ್ರಿತ, ದೊಡ್ಡ ಕೋಟೆಗೋಡೆ ಇದೆ ಒಂದು. ನಾನು ಹೇಳ್ತೇನೆ, ಆ ಕೋಟೆಗೋಡೆಯನ್ನು ಕಟ್ಟಿಕೋ, ಯಾವ ಶತ್ರುಗಳು ನಿನ್ನೊಳಗೆ ಬರೋದಿಲ್ಲ. ಏನದು ಕೋಟೆಗೋಡೆ? ಅಬ್ಜನಾಭಾಂಗ್ರಿ ಸರೋಜ ಕೋಶ ದುರ್ಗಾಶ್ರಿತ. ಅಬ್ಜನಾಭ ಅಂಗ್ರಿ ಸರೋಜ ಕೋಶ ದುರ್ಗಾಶ್ರಿತ. ಭಗವಂತನ ಪಾದಗಳು, ಆ ಭಗವಂತನ ಪಾದ ಕಮಲ ಎಷ್ಟು ಮೃದುವಾಗಿರುತ್ತೆ. ಆ ಕಮಲದ ಕೋಶ ಅದು ಇನ್ನೂ ಮೃದುವಾಗಿರುತ್ತೆ. ಆ ಕಮಲದ ಕೋಶವೇ ನಿನಗೆ ಒಂದು ದೊಡ್ಡ ಕೋಟೆಗೋಡೆ ಇದ್ದಂತೆ. ಭಗವಂತನ ಪಾದವನ್ನು ಸ್ಮರಣೆ ಮಾಡ್ತಾ ಇರು, ಈ ಕಾಮಕ್ರೋಧಗಳು ನಿನ್ನನ್ನು ಗೆಲ್ಲೋದಿಲ್ಲ. ಹಾಗಾಗಿ ಮನೆಯಲ್ಲಿದ್ದೇನೆ, ನೀನು ವಿಶೇಷವಾಗಿ ಗುರುಗಳ ಭಗವಂತನ ಆರಾಧನೆಯನ್ನು ಮಾಡು, ಬೇಕಾದಷ್ಟು ಭೋಗ ಮಾಡು, ರಾಜ್ಯಭೋಗವನ್ನು ಮಾಡು. ರಾಜ್ಯಭೋಗವನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡು, ನಿನಗೇನು ಆಗೋದಿಲ್ಲ. ಸರಿ, ಇದು ಭಾರಿ ಆಯ್ತಲ್ಲ. ಹಂಗಾರೆ ಇದೆಲ್ಲ ನಮಗೆ ಯಾರು ವನಕ್ಕೆ ಹೋಗೋದು ಬೇಡ. ನಾವೆಲ್ಲೋ ಕಾಶಿಗೆ ಹೋಗಿ ಬರ್ತೇವೆ ರೀ, ಸ್ವಲ್ಪ ಭಾಳ ಮನಸ್ಸಿಗೆ ನೋವಾಗಿದೆ, ಕಾಶಿಗೆ ಹೋಗಿ ಒಂದು ಸ್ವಲ್ಪ ದಿವಸ ಜಪ ಮಾಡಬೇಕು ಅಂತ ಮಾಡಿದ್ದೇವೆ, ಬದರಿಗೆ ಹೋಗಿ ಒಂದು ಸ್ವಲ್ಪ ದಿವಸ ಸಾಧನೆ ಮಾಡಬೇಕು ಅಂತ ಮಾಡಿದ್ದೇವೆ. ಏನು ಬೇಡ, ಮನೆಯಲ್ಲೇ ಇರಿ ಅಂತ ನಮಗೆ ಅಪ್ಲೈ ಆಗೋದಿಲ್ಲ. ಯಾರು ಯಾವ ರೀತಿಯಾದ ಸಾಧನೆಯನ್ನು ಮಾಡಬೇಕು ಅಂತನ್ನುವುದನ್ನು ಅಪರೋಕ್ಷ ಜ್ಞಾನಿಗಳಾದ ಗುರುಗಳು ಮಾತ್ರ ತಿಳಿದಿರ್ತಾರೆ. ಹಾಗಾಗಿ ಆ ಗುರುಗಳು ಹೇಳಬೇಕು, ನೀನು ಮನೆಯಲ್ಲಿದ್ದೇನೆ, ಸಾಧನೆ ಮಾಡೋದಕ್ಕೆ ಲಾಯಕ್ಕು, ನೀನು ಇಲ್ಲೇ ಮಾಡು ಅಂದರೆ ಅಲ್ಲೇ ಮಾಡಬೇಕು. ಇಲ್ಲ, ಆ ಗುರುಗಳು ಇಲ್ಲಪ್ಪ ನೀನು ಮನೆಯಲ್ಲಿದ್ದರೆ ಆಗೋದಿಲ್ಲ, ನೀನು ವನಕ್ಕೆ ಹೋಗು ಅಂದರೆ ವನಕ್ಕೆ ಹೋಗಬೇಕು. ಅದು ಗುರುಗಳು ನಿರ್ಣಯ ಮಾಡ್ತಾರೆ ಹೊರತು ನಮ್ಮಷ್ಟಕ್ಕೆ ನಾವೇ ನಿರ್ಣಯ ಮಾಡಿಕೊಳ್ಳೋದಲ್ಲ.
ಎಂಬುದಾಗಿ ತಿಳಿಸಿಕೊಡ್ತಾರೆ. ಯೋ ಯಸ್ಯ ವಿಹಿತಃ, ಯಾರಿಗೆ ಯಾವ ಕರ್ಮ ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ, ಗುರುಗಳು ಆದೇಶ ಮಾಡ್ತಾರೋ ಅವುಗಳನ್ನು ಅವರು ಮಾಡಬೇಕು. ಹೀಗಾಗಿ ಪ್ರಿಯವ್ರತನಿಗೆ ನಮಗೆಲ್ಲ ಅನಿಸ್ಬೋದು, ಪ್ರಿಯವ್ರತ ಸನ್ಯಾಸ ತಗೋತೇನೆ ಅಂದರೆ ಬೇಡ ಅಂತ ಯಾಕಂದರು? ಈಶ್ವರೇಚ್ಛೆಯ ವಿನಿವೇಶಿತ ಕರ್ಮಾಧಿಕಾರ. ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಹೇಳ್ತಾರೆ, ಭಗವಂತನಾಜ್ಞೆ ಆಧಿಕಾರಿಕರು ಅಂತ ಇರ್ತಾರೆ, ಅವರವರು ಆಯಾ ಕೆಲಸವನ್ನು ಮಾಡಲೇಬೇಕು. ಅರ್ಜುನ ಯುದ್ಧ ಆಡೋದಿಲ್ಲ ಅನ್ನೋ ಹಾಗಿಲ್ಲ, ಅವನು ಯುದ್ಧ ಆಡಲೇಬೇಕು. ಸನಕ ಸನಂದನಾದಿಗಳು ನಾವು ಸನ್ಯಾಸ ತಗೊಳ್ಳೋದಿಲ್ಲ, ಯುದ್ಧ ಆಡ್ತೇವೆ ಅನ್ನೋ ಹಾಗಿಲ್ಲ, ಅವರು ಸನ್ಯಾಸದಲ್ಲೇ ಇರಬೇಕು. ಯಾರ್ಯಾರಿಗೆ ಏನೇನು ಅಂತ ಹೇಳಿದ್ದಾನೋ ಅವುಗಳನ್ನೇ ಅವರು ಮಾಡಬೇಕು ಅಂತ ಹೇಳಿದಾಗ, ಬಾಢಂ ಇತಿ ಸುಬಹುಮಾನಂ ಉವಾಹ. ಬ್ರಹ್ಮದೇವರು ಇಷ್ಟೆಲ್ಲ ಹೇಳಿದ ಮೇಲೆ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾನೆ ಪ್ರಿಯವ್ರತ. ಪ್ರಿಯವ್ರತ ರಾಜ್ಯಭಾರವನ್ನು ಆಳ್ತಾ ಇದ್ದಾನೆ. ಏನು ಅದ್ಭುತವಾದಂತಹ ರಾಜ ಅವನು, ಬೇಕಾದಷ್ಟು ರಾಜ್ಯಭಾರವನ್ನು ಆಳಿದ್ದಾನೆ. ವಿಶ್ವಕರ್ಮ ಅಂತ ಪ್ರಜಾಪತಿ, ಆ ವಿಶ್ವಕರ್ಮ ಪ್ರಜಾಪತಿಯ ಮಗಳು ಬರ್ಹಿಷ್ಮತಿ ಅಂತ ಅವಳನ್ನು ಮದುವೆಯಾಗಿದ್ದಾನೆ. ಅವಳನ್ನು ಇಬ್ಬರು ಹೆಂಡಂದಿರೋವನಿಗೆ, ಬರ್ಹಿಷ್ಮತಿ ಅಂತ ಒಬ್ಬಳು, ಬರ್ಹಿಷ್ಮತಿ ಅಂತ ಒಬ್ಬಳೇ ಹೆಂಡತಿ, ಅವಳಲ್ಲಿ 10 ಜನ ಮಕ್ಕಳಾಗ್ತಾರೆ. ಆಗ್ನೇಧ್ರ, ಇದ್ಮಜಿಹ್ವ, ಇಜ್ವಬಾಹು, ಮಹಾವೀರ, ಹಿರಣ್ಯರೇತ, ಘೃತಪುಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಿ ಎಂಬುದಾಗಿ 10 ಜನ ಮಕ್ಕಳಾಗ್ತಾರೆ. ಇವರೆಲ್ಲರೂ ಅಗ್ನಿ, 10 ಅಗ್ನಿಗಳೇನೆ ಅಗ್ನಿಯ ಹೆಸರುಗಳಿವು. ಈ ಹೆಸರುಗಳನ್ನೇ ಇಡ್ತಾರೆ. ಅವಳಿಗೆ ಒಂದು ಹೆಣ್ಣು ಊರ್ಜಸ್ವತಿ ಅಂತ ಒಂದು ಹೆಣ್ಣು ಮಗುವೂ ಆಗತ್ತೆ. ಹೀಗೆ ಅವರ ವಿಶೇಷವಾದಂತಹ ಸಾಧನೆಯನ್ನು ಹೇಳ್ತಾರೆ. ಹೀಗೆ ಆಮೇಲೆ ಇನ್ನೊಬ್ಬಳು ಹೆಂಡತಿ, ಆ ಇನ್ನೊಬ್ಬಳು ಹೆಂಡತಿಯಲ್ಲಿ ಉತ್ತಮ, ತಾಪಸ, ರೈವತ ಎಂಬುದಾಗಿ 3 ಜನ ಮಕ್ಕಳಾಗ್ತಾರೆ. ಅವರ ಕಥೆಯನ್ನು ಮುಂದೆ ಮತ್ತೆ ತಿಳಿಸ್ತಾರೆ. ಇದರಲ್ಲಿ ಕವಿ, ಮಹಾವೀರ, ಸವನ ಅಂತ ಏನು 3 ಜನ ಇರ್ತಾರೆ, ಅವರು ಸನ್ಯಾಸವನ್ನು ತೆಗೆದುಕೊಂಡು ಬಿಡ್ತಾರೆ. ಹುಟ್ಟಿದಾಗಿನಿಂದಲೂ ಅವರು ವೈರಾಗ್ಯ ಶಿಖಾಮಣಿಗಳು, ಸನ್ಯಾಸವನ್ನು ತೆಗೆದುಕೊಂಡು ಬಿಡ್ತಾರೆ. ಹೀಗೆ ಇವನು ರಾಜ್ಯವನ್ನು ಆಳ್ತಾನೆ. ಇನ್ನು 7 ಜನರಿಗೆ 7 ದ್ವೀಪಗಳು, ಜಂಬೂ ದ್ವೀಪ ಮೊದಲಾದ 7 ದ್ವೀಪಗಳಲ್ಲಿ ರಾಜರನ್ನಾಗಿ ಮಾಡ್ತಾನೆ. 10 ಅರ್ಬುದ ವರ್ಷಗಳ ಕಾಲ ರಾಜ್ಯ ಪರಿಪಾಲನೆಯನ್ನು ಇವನು ಮಾಡ್ತಾನೆ. ಇವನು ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಇವನು ನೋಡ್ತಾ ಇರ್ತಾನೆ, ಕತ್ತಲಾಗತ್ತೆ. ರಾತ್ರಿ ಕತ್ತಲಾದರೆ ಇವನು ಅನ್ಕೋತಾನೆ, ಕತ್ತಲೆ ಯಾಕಾಗಬೇಕು, ಕತ್ತಲೆ ಯಾಕಾಗತ್ತೆ? ಏನಿಲ್ಲ, ಸೂರ್ಯ ಆ ಕಡೆಗೆ ಹೋದರೆ ಈ ಕಡೆಗೆ ಕತ್ಲು, ಆ ಕಡೆಗೆ ಬೆಳಕು. ಸೂರ್ಯ ಈ ಕಡೆಗೆ ಬಂದರೆ ಈ ಕಡೆ ಬೆಳಕು, ಆ ಕಡೆ ಕತ್ಲು. ಹೌದು ತಾನೆ? ನಾನು ಕತ್ತಲನ್ನೇ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸೂರ್ಯ ಈ ಕಡೆಗೆ ಹೋಗ್ತಾ ಇದ್ದರೆ, ಪ್ರಿಯವ್ರತ ಈ ಕಡೆಗೆ ತನ್ನ ರಥದಲ್ಲಿ ಕುಳಿತು ಓಡಾಡ್ತಾ ಇದ್ದರೆ, ಪ್ರಿಯವ್ರತನ ತೇಜಸ್ಸಿನಿಂದಲೇ ಎಲ್ಲ ಕಡೆಗೆ ಬೆಳಕಾಗತ್ತಂತೆ. ಅಂತಹ ಮಹಾ ಪರಾಕ್ರಮಶಾಲಿ ಪ್ರಿಯವ್ರತ ರಾಜ ಎಂಬುದಾಗಿ ಹೇಳ್ತಾರೆ. ಅಲ್ಲೆಲ್ಲ ಬೆಳಕನ್ನು ಮಾಡ್ತಾನೆ. ಆಮೇಲೆ ಇಡೀ ಭೂಮಂಡಲವನ್ನು ಸಂಚಾರ ಮಾಡಿ 7 ಬಾರಿ ಸಂಚಾರವನ್ನು ಮಾಡಿ ಈ 7 ದ್ವೀಪಗಳು 9 ವರ್ಷಗಳು ಇವುಗಳನ್ನೆಲ್ಲ ಪ್ರಿಯವ್ರತ ನಿರ್ಮಾಣ ಮಾಡಿ ಕೊಡ್ತಾನೆ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ದ್ವೀಪಗಳನ್ನು ನಿರ್ಮಾಣ ಮಾಡಿದ್ದು ಅವನಲ್ಲ, ಎಲ್ಲ ಮೊದಲೇ ಇತ್ತು. ಇದನ್ನು ಸ್ವಲ್ಪ ವಿಸ್ತಾರ ಮಾಡಿದ. ರೋಡೆಲ್ಲ ಸ್ವಲ್ಪ ಹೈವೇ ತರಹ ದೊಡ್ಡ ಏನೋ 8 ಲೈನು ಎಕ್ಸ್ಪ್ರೆಸ್ ವೇ ಆ ತರಹ ದೇವರು ಪ್ರಿಯವ್ರತ ದೊಡ್ಡದನ್ನು ಮಾಡಿದ ಎಂಬುದಾಗಿ ಆಚಾರ್ಯರು ತಿಳಿಸಿಕೊಡ್ತಾರೆ. ಹೀಗೆ ಪ್ರಿಯವ್ರತ ರಾಜ ಅದ್ಭುತವಾಗಿ ರಾಜ್ಯಭಾರವನ್ನಾಡಿ ಇಮಾಂ ಗಾಂ ಯಥಾದಾಯಂ ವಿಭಜ್ಯ ಭುಕ್ತ ಭೋಗಾಂಚ ಮಹಿಷೀಂ ಮೃತಕಮಿವ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಆಡಿ ಆಗ್ನೇಧ್ರನಿಗೆ ಮುಖ್ಯವಾದ ಪಟ್ಟಾಭಿಷೇಕವನ್ನು ಮಾಡಿ ಉಳಿದವರಿಗೆಲ್ಲ ಬೇರೆ ಬೇರೆ ರಾಜ್ಯಗಳನ್ನು ಕೊಡ್ತಾನೆ. ಆಗ್ನೇಧ್ರ ಅವನೂ ಕೂಡ ಮಹಾಭಗವದ್ಭಕ್ತ. ಅವನು ತಪಸ್ಸನ್ನು ಮಾಡೋದಕ್ಕೆ ಅಂತ ಒಂದು ಪರ್ವತಕ್ಕೆ ಹೋದ. ತಪಸ್ಸನ್ನು ಮಾಡೋದಕ್ಕೆ ಪರ್ವತಕ್ಕೆ ಹೋದರೆ ವಿಚಿತ್ರ ನೋಡಿ, ಪ್ರತಿ ಬಾರಿ ಎಲ್ಲರ ತಪಸ್ಸು ವಿಘ್ನ ಮಾಡೋದಕ್ಕೆ ಇಂದ್ರ ಅಪ್ಸರಾಸ್ತ್ರೀಯರನ್ನು ಕಳಿಸ್ತಾ ಇದ್ದ. ಈ ಸತಿ ಸ್ವಯಂ ಬ್ರಹ್ಮದೇವರೇ ಒಬ್ಬ ಅಪ್ಸರಾಸ್ತ್ರೀಯನ್ನು ಕೊಟ್ಟು ಕಳಿಸ್ತಾಳೆ. ಪೂರ್ವಚಿತ್ತಿ ಅಂತ ಅವಳ ಹೆಸರು. ಆ ಪೂರ್ವಚಿತ್ತಿ ಬರ್ತಾಳೆ. ಪೂರ್ವಚಿತ್ತಿ ಬಂದು ಎಲ್ಲ ಮನಸ್ಸನ್ನು ವ್ಯಥೆಗೊಳಿಸ್ಲಿಕ್ಕೆ ಏನೇನು ಬೇಕೋ ಆ ಎಲ್ಲ ವಾತಾವರಣವನ್ನು ಸೃಷ್ಟಿ ಮಾಡ್ತಾಳೆ. ಸೃಷ್ಟಿ ಮಾಡಿದಾಗ ಈ ಪೂರ್ವಚಿತ್ತಿಯನ್ನು ನೋಡ್ತಾರೆ. ಪೂರ್ವಚಿತ್ತಿಯನ್ನು ನೋಡಿ ಅವ್ರಿಗೆ ತಲೆನೇ ಕೆಟ್ಟು ಹೋಗುತ್ತೆ. ಆ ಆಗ್ನೇಧ್ರನಿಗೆ ವಿಚಿತ್ರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಪೂರ್ವಚಿತ್ತಿಯನ್ನು ನೋಡಿ ಇವಳೊಬ್ಬ ಋಷಿ ಅಂತಂದುಕೊಳ್ತಾನೆ. ಅವನು ಹುಚ್ಚುಚ್ಚು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಒಮ್ಮೆ ಹೆಣ್ಣು ಅಂತ ಸ್ತ್ರೀಲಿಂಗ ಪ್ರಯೋಗ ಮಾಡ್ತಾನೆ, ಒಮ್ಮೆ ನೀನು ಋಷಿಪುತ್ರ ಅಂತಂತಾನೆ.
ಏನೇನೋ ವಿಚಿತ್ರವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಸರಿ ಅಂತ ಹೇಳಿ, ಇಲ್ಲ ನೀನು ನನ್ನ ಜೊತೆಗೆ ತಪಸ್ಸನ್ನು ಮಾಡು, ಇಬ್ಬರೂ ಸೇರಿ ತಪಸ್ಸನ್ನು ಮಾಡೋಣ ಬಾ ಅಂತ ಹೇಳಿ ಅವಳನ್ನು ತಪಸ್ಸಿಗೆ ಕರೆದುಕೊಂಡು ಹೋಗ್ತಾನೆ. ಆಮೇಲೆ ಅಂತಾನೆ, ನೀನು ನನ್ನ ಬಿಟ್ಟು ಹೋಗಲೇಬಾರದು, ಇಲ್ಲೇ ಇರಬೇಕು ಅಂತ ಆಗ್ರಹವನ್ನು ಮಾಡ್ತಾಳೆ. ಸರಿ ಅಂತ ಹೇಳಿ ಅವಳು ಅವನ ಜೊತೆಗೆ ವಿವಾಹವನ್ನು ಮಾಡಿಕೊಳ್ತಾರೆ. ಅನೇಕ ವರ್ಷಗಳ ಕಾಲ ಅವಳ ಜೊತೆಗೆ ಇರ್ತಾನೆ. ಅವರಲ್ಲಿ ಅನೇಕ ಜನ ಮಕ್ಕಳಾಗ್ತಾರೆ. ನಾಭಿ, ಕಿಂಪುರುಷ, ಹರಿವರ್ಷ, ಇಲಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ, ಹೀಗೆ 9 ಜನ ಮಕ್ಕಳು ಅವರಲ್ಲಿ ಆಗ್ತಾರೆ. ಇದೇ 9 ಜನ ಮಕ್ಕಳೇನೆ 9 ವರ್ಷಗಳು, ಅದೆಲ್ಲ ಮುಂದೆ ಬರುತ್ತೆ, ಆ ವರ್ಷಗಳಿಗೆ ಅಧಿಪತಿಗಳಾಗ್ತಾರೆ. ಆಗ್ನೇ ಮಾತುರನುಗ್ರಹಾತ್ ಔತ್ಪತ್ತಿಕೇನೈವ ಸಂಹನೇನ ಬಲೋಪೇತಾ, ಭಾರೀ ಪರಾಕ್ರಮಶಾಲಿಗಳಾದಂತಹ ಮಕ್ಕಳೆಲ್ಲ ಅವರಾಗ್ತಾರೆ. ಆಮೇಲೆ ಈ 9 ಜನ ಮಕ್ಕಳು, ಅವನು ತಂದೆ ಆಗ್ನಿದ್ರ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾನೆ. ಹೋದ ಮೇಲೆ ಈ 9 ಜನ ಮಕ್ಕಳು ಸೇರಿ ಮೇರು ಪರ್ವತದ ಮಗಳು, ಮೇರು ಅಂತ ಹೆಣ್ಣು, ಆ ಮೇರುವನ್ನು ಆಗ್ನಿಧ್ರ ಮದುವೆಯಾಗ್ತಾನೆ. ಪ್ರತಿರೂಪ, ಉಗ್ರದೌಷ್ಟ್ರಿ, ಲತಾ, ರಾಮ, ಶ್ಯಾಮ, ನಾರಿ, ಭದ್ರ, ದೇವಿ ಅಂತ 9 ಜನ ಹೆಣ್ಣು ಮಕ್ಕಳನ್ನು ಇವರು ಮದುವೆಯಾಗ್ತಾರೆ. ಮದುವೆಯಾದ ಮೇಲೆ ನಾಭಿಹಿ ಅಪತ್ಯ ಕಾಮ ಮೇರುದೇವ್ಯಾ ಭಗವಂತಂ ಯಜ್ಞಪುರುಷಂ ಅವಹಿತಾತ್ಮ ಅಯಜತ. ಆ ನಾಭಿ ಇದ್ದಾನಲ್ಲ, ನಾಭಿ ಮತ್ತು ಮೇರುದೇವಿ ಇವರಿಬ್ಬರ ಮದುವೆಯಾಗಿರುತ್ತೆ. ನಾಭಿ ಮೇರುದೇವಿ ಇಬ್ಬರೂ ಸೇರಿ ಉತ್ತಮ ಸಂತಾನ ಆಗಬೇಕು ಅನ್ನುವುದಕ್ಕಾಗಿ ಒಂದು ಯಾಗವನ್ನು ಮಾಡ್ತಾರೆ. ಎಲ್ಲ ಋಷಿಗಳು ಸೇರಿ ಭಾರೀ ವೈಭವದ ಯಾಗವನ್ನು ಮಾಡಿಸ್ತಾರೆ. ಯಾಗವನ್ನು ಮಾಡಿಸಿದ ಮೇಲೆ ವಿಧಾನೋಪಗತ್ಯ ದುರಧಿಗೋಮೋಪಿ ಭಗವಾನ್ ಭಾಗವತ ವತ್ಸಲತೆಯ ಸುಪ್ರೀತಃ. ಭಾಗವತ ಹೇಳುತ್ತೆ, ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ದ್ರವ್ಯ ದೇಶ, ನಾನು ಭಾರಿ ಬೇಕಾದಷ್ಟು ಐಶ್ವರ್ಯವನ್ನು ಕೊಟ್ಟಿದ್ದೇನೆ, ದೇವರು ಒಲಿತಾನೆ, ಆಗೋದಿಲ್ಲ. ದೇಶ, ಇಲ್ಲ ನಾನು ಬದರಿಯಲ್ಲಿ ಬೇಕಾದ ಬದರಿಯಲ್ಲಿ ಮಾಡಿದ್ದೇನೆ, ರಾಮೇಶ್ವರದಲ್ಲಿ ಮಾಡಿದ್ದೇನೆ ಯಾಗ, ಒಲಿಯೋದಿಲ್ಲ. ಕಾಲ, ನಾನು ಗ್ರಹಣದಲ್ಲಿ ಮಾಡಿದ್ದೇನೆ, ಸಂಕ್ರಾಂತಿಯಲ್ಲಿ ಮಾಡಿದ್ದೇನೆ, ಉತ್ತರಾಯಣ ಪರ್ವಕಾಲ, ಯಾವುದು ದೇವರಿಂದ ನಡೆಯೋದಿಲ್ಲ. ದೇವರು ಒಲಿಯೋದಕ್ಕೆ ದೇಶ, ಕಾಲ, ಮಂತ್ರ, ಋತ್ವಿಕ್, ದಕ್ಷಿಣ, ಹೇಳ್ರಿ ನಾನು ಕೋಟಿ ರೂಪಾಯಿ ಕೊಟ್ಟೀನಿ, ದೇವರು ಒಲಿಯೋದಿಲ್ಲ. ದುರಧಿಗಮೋಪಿ ಭಗವಾನ್ ಭಾಗವತ ವತ್ಸಲತೆಯ ಸುಪ್ರೀತಃ. ದೇವರು ನಮಗೆ ಒಲಿತಾನೆ ಅಂದರೆ ನಮ್ಮ ಮೇಲೆ ವಾತ್ಸಲ್ಯ ಇನ್ನೂ ಇದೆ ಅನ್ನೋದಕ್ಕೆ ದೇವರು ಬರ್ತಾನೆ ಹೊರತು ನಮ್ಮ ಮಂತ್ರ ತಂತ್ರ ಯಂತ್ರ ಚೆನ್ನಾಗಿದೆ ಅಂದ ಮಾತ್ರಕ್ಕೆ ದೇವರು ಬರೋದಿಲ್ಲ. ದೇವರು ಪ್ರತ್ಯಕ್ಷನಾಗಿದ್ದಾನೆ. ಆವಿಶ್ಚಕಾರ, ದೇವರು ಬಂದ ಮೇಲೆ ಎಲ್ಲ ಋತ್ವಿಜರು ಎದ್ದು ನಿಂತು ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ಮಾಡಿ ಸ್ತೋತ್ರ ಮಾಡ್ತಾರೆ. ನಮಸ್ಕಾರವನ್ನು ಮಾಡಿ ಬಹಳ ಉತ್ತಮವಾದ ಸ್ತೋತ್ರವನ್ನು ಮಾಡ್ತಾರೆ. ಅರ್ಹಸಿ ಮುಹುಹು ಅರ್ಹತ್ತಮ ಆರ್ಹಣಂ ಅಸ್ಮಾಕಂ ಅನುಪಥಾನ ನಮೋ ನಮ ಇತ್ಯೇತಾವತ್ ಸದುಪಶಿಕ್ಷಿತಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಋತ್ವಿಜರಂತಾರೆ, ಸ್ವಾಮಿ ನೀನು ಬಂದಿದ್ದಿ, ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡು. ಸರಿ, ಏನು ಪೂಜೆ ಮಾಡ್ತೀರಿ ಹೇಳ್ರಿ ನೋಡೋಣ, ಏನೇನು ಪೂಜೆ ಅಂತ ಅಂದ್ಕೊಂಡಿದ್ದೀರಿ, ಏನೇನು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಇಲ್ಲ, ನಮ್ಮ ದೊಡ್ಡವರು ಅದೆಲ್ಲ ಹೇಳಿಕೊಟ್ಟಿಲ್ಲ. ಮತ್ತೇನು ಹೇಳಿಕೊಟ್ಟಿದ್ದಾರೆ? ದೇವರು ಬಂದಾಗ ಏನು ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ ನಿಮಗೆ. ನಮೋ ನಮಃ, ನಾವೇನು ಮಾಡಲಿಕ್ಕೆ ಸಾಧ್ಯ ಸ್ವಾಮಿ, ನಮೋ ನಮಃ ಇಷ್ಟೇ ಅನ್ನಬಹುದು. ಇದಕ್ಕಿಂತ ಜಾಸ್ತಿ ನಾವಿನ್ನೇನು ಮಾಡಲಿಕ್ಕಾಗತ್ತೆ? ನಮೋ ನಮಃ ಇತ್ಯೇತಾವತ್ ಸದುಪಶಿಕ್ಷಿತಂ, ಇಷ್ಟೇ ನಮಗೆ ಹೇಳಿದ್ದು. ದೇವರು ಬಂದಾಗ ನಾ ಅದು ಮಾಡ್ತೀನಿ ಇದು ಅವೆಲ್ಲ ಆಮೇಲೆ ಮಾಡಿರಿ, ಮೊದಲು ನಮೋ ನಮಃ ಅಂದ್ರಿ ಸಾಕು. ನಿನ್ನ ಉಪಕಾರಕ್ಕೆ ಪ್ರತಿಯಾಗಿ ನಾವೇನು ಕೊಡೋದಕ್ಕೆ ಸಾಧ್ಯವಿಲ್ಲ. ನಮೋ ನಮಃ ಇತ್ಯೇತಾವದು ಉಪಶಿಕ್ಷಿತಂ ಕೋರ್ಘತಿ ಪುಮಾನ್. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಮಾಡೋದಕ್ಕೆ ಯಾರಿಗೆ ಸಾಧ್ಯ ಇದೆ? ಯಾರಿಗೆ ತಾನೇ ಸಾಧ್ಯ ಇದೆ? ಸಕಲ ಜನ ನಿಕಾಯೌ ವ್ರಜಿನ ನಿರಸನ ಶಿವತಮ ಪ್ರವರ ಗುಣಗಣೈಕ ದೇಶ ಕಥನಾದ್ರತೆ. ನಿನ್ನ ಅನಂತ 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 ಮಹಿಮೆಗಳಲ್ಲಿ ಒಂದೇನೋ ಹೇಳಬಹುದು. ಬಹಳ ಅಂದರೆ ದೇವರು ದ್ರೌಪದಿಯ ರಕ್ಷಣೆ ಮಾಡಿದ ಅಷ್ಟೇ, ದೇವರು ಅಜಾಮಿಳನ ಉದ್ಧಾರ ಮಾಡಿದ. ಏನು ಹೇಳೋದಕ್ಕೆ ಸಾಧ್ಯ ಸ್ವಾಮಿ ನಾವು? ಎಷ್ಟು ಚೆನ್ನಾಗಿ ಭಾಗವತ ಹೇಳುತ್ತೆ. ಆ ಮಾತುಗಳು ನೋಡಿ, ಶಬ್ದಗಳು ನೋಡಿ ವೇದವ್ಯಾಸ ದೇವರು. ಸಕಲ ಜನ ನಿಕಾಯ ವ್ರಜಿನ ನಿರಸನ ಶಿವತಮ ಪ್ರವರ ಗುಣಗಣೈಕ ದೇಶ ಕಥನಾದ್ರತೆ. ಇಡೀ ಜಗತ್ತಿನ ಎಲ್ಲ ಪಾಪಗಳನ್ನು ತೊಳೆದು ಹಾಕುವ ಅನಂತ ಗುಣಪೂರ್ಣನಾದ ನಿನ್ನ ಮಹಿಮೆಯ ಆ ಅಪಾರ ಮಹಿಮಾ ರಾಶಿಗಳಲ್ಲಿ ಒಂದು ಮಹಿಮೆಯನ್ನು ಹೇಳೋದನ್ನು ಬಿಟ್ಟು
ನಮೋ ನಮಃ ಅನ್ನುವುದನ್ನು ಬಿಟ್ಟು ನಾವಿನ್ನೇನು ಮಾಡಲಿಕ್ಕೆ ಸಾಧ್ಯ? ಪರಿಜನಾನುರಾಗ ವಿರಚಿತ. ನಿನ್ನ ಸ್ವಭಾವ ಏನು ಸ್ವಾಮಿ? ನಿನ್ನ ಭಕ್ತರು ಮಾಡುವಂತಹ ಪೂಜೆ. ಏನು ಪೂಜೆ ಮಾಡ್ತಾರೆ ನಿನ್ನ ಭಕ್ತರು? ಏನು ಪೂಜೆ ಮಾಡ್ತಾರೆ? ಪರಿಜನಾನುರಾಗ ವಿರಚಿತ ಸ್ತವ ಲವ ಸಂಶಬ್ದ ಸಲಿಲ ಕಿಸಲಯ ಯುತ ತುಳಸಿ ದೂರ್ವಾಂಕುರೈರಪಿ. ಏನು ಒಂದು ಸಣ್ಣ ದೂರ್ವಾ ಏರಿಸ್ತಾನೆ. ಶ್ರೀಕೃಷ್ಣಾಯ ನಮಃ ದೂರ್ವಾಂ ಪೂಜಯಾಮಿ, ಶ್ರೀಕೃಷ್ಣಾಯ ನಮಃ ಕರ್ಣೋ ಪೂಜಯಾಮಿ, ಶ್ರೀಕೃಷ್ಣಾಯ ನಮಃ ಊರಃ ಪೂಜಯಾಮಿ. ಒಂದು ನಾಲ್ಕು ಮಂತ್ರ ಹೇಳ್ತಾರೆ, ಹಾಕ್ತಾರೆ. ಹಾಕೋದೇನು? ಒಂದು ದೂರ್ವ, ಒಂದು ತುಳಸಿ, ಒಂದು ಹೂವು, ಭಾಳಂದ್ರೆ ಒಂದು ಸ್ವಲ್ಪ ನೀರು. ಇದು ಬಿಟ್ಟು ಇನ್ನೇನು ಮಾಡ್ತಾರೆ? ಇಷ್ಟು ಮಾಡಿದರೂ ಕೂಡ ಸಂಭೃತಯ ಸಪರ್ಯಯ ಕಿಲ ಪರಮ ಪರಿತುಷ್ಯತಿ. ಇಷ್ಟು ಮಾಡಿದರೆ ಏನು ಆನಂದ ಪಡ್ತೀಯೋ ನೀನು? ಎಷ್ಟು ಚಂದ ಪೂಜೆ ಮಾಡ್ದ, ಎಷ್ಟು ಚಂದ ಪೂಜೆ ಮಾಡ್ದ ಅಂತ ಹೇಳ್ಕೊತೀಯ. ಏನು ದೇವರ ಅನುಗ್ರಹ. ನಾನು ಮೊನ್ನೆ ಹೇಳಿದ್ನಲ್ಲ, ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ಈ ಕಡೆಗೆ ಬ್ರಹ್ಮ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾರೆ. ದೇವರ ಪೂಜೆ ಇಲ್ಲಿ ನಡೀತಾ ಇದೆ, ಭಾರೀ ಜೋರು ದೇವರ ಪೂಜೆ ನಡೀತಾ ಇದೆ. ಇಲ್ಲಿ ನಾವು ಒಂದು ಸಣ್ಣ ಇಷ್ಟೇ ಕೃಷ್ಣನ ಇಟ್ಕೊಂಡು, ಡೊಗ್ಗಾಲ ಕೃಷ್ಣ ಅದನ್ನಿಟ್ಕೊಂಡು ಅಭಿಷೇಕ ಮಾಡ್ತಾ ಇದ್ದೆ. ಕಂಪೇರ್ ಮಾಡ್ಕೊಳ್ಳಿ. ಸ್ವಾಮಿಗಳದ್ದು ಪೂಜೆ ನಡೀತಾ ಇದೆ, ಮೂಲರಾಮದೇವರ ಮಹಾಪೂಜೆ ನಡೀತಾ ಇದೆ, ಭಾರಿ ಪೂಜೆ ನಡೀತಾ ಇದೆ. ಒಬ್ಬ ಭಕ್ತ ಬರ್ತಾನೆ ಅಂತ ತಿಳ್ಕೊಳ್ಳಿ. ಆ ಭಕ್ತ ಬಂದು ಪಕ್ಕದಲ್ಲಿ ನಾನೊಂದು ಸಣ್ಣ ಕೃಷ್ಣನ ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ. ಆ ಭಕ್ತ ಬಂದು ಇವತ್ತು ನಿಮಗೆ ಉದಯಾಸ್ತಮಾನ ಸೇವೆ ಮಾಡಿಸಿದ್ದೇನೆ ಅಂತ ನನ್ನ ಕೃಷ್ಣನ ಪೂಜೆಗೆ ಯಾರಾದರೂ ಉದಯಾಸ್ತಮಾನ ಸೇವೆ ಮಾಡಿಸ್ತಾರೆ? ಬ್ರಹ್ಮದೇವರು, ಲಕ್ಷ್ಮೀದೇವಿ, ರುದ್ರಾದಿ ದೇವತೆಗಳು ನಿರಂತರ ಭಗವಂತನ ಪೂಜೆಯನ್ನು ಏನು ಎಲ್ಲ ಜಗತ್ತಿನ ಪ್ರತಿಯೊಂದು ಐಶ್ವರ್ಯವನ್ನು ದೇವರ ಕಾಲ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಪೂಜೆ ಮಾಡ್ತಾ ಇರಬೇಕಾದರೆ ಸಮಸ್ತ ವೇದಗಳನ್ನು ಉಚ್ಚಾರಣೆ ಮಾಡಿ, ಎಲ್ಲ ಪೌರುಷೇಯ ಅಪೌರುಷೇಯ ಗ್ರಂಥಗಳನ್ನು ಉಚ್ಚಾರಣೆ ಮಾಡ್ತಾ ಪರಿಪೂರ್ಣವಾದ ಭಕ್ತಿಯಿಂದ ಜಗತ್ತಿನಲ್ಲಿರುವ ಏನೇನು ದ್ರವ್ಯಗಳಿದೆಯೋ ಆ ಎಲ್ಲ ದ್ರವ್ಯಗಳಿಂದ ಭಗವಂತನ ಪೂಜೆ ಅಲ್ಲಿ ನಡೀತಾ ಇರಬೇಕಾದರೆ ಭಗವಂತ ಸ್ತವಲವ. ಸ್ತವ ಅಂದರೆ ಸ್ತೋತ್ರ, ಸ್ತವಲವ ಅಂದರೆ ಒಂದು ಸಣ್ಣ ಸ್ತೋತ್ರ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ, ಅದೂ ಅರ್ಥ ಗೊತ್ತಿಲ್ಲ ನಮಗೆ. ಸ್ತವಲವ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಎಷ್ಟಪ್ಪ ಇದು? ಸ್ತವಲವ. ಅನಂತ ವೇದಗಳೆಷ್ಟಿದೆ? ಅನಂತ ವೇದದ ಮುಂದೆ ನಮ್ಮ ರಾಮಾಯ ರಾಮಭದ್ರಾಯ ಕೃಷ್ಣಾಯ ವಾಸುದೇವಾಯ ಎಷ್ಟತ್ತು ಬೇಕು? ಸ್ತವಲವ. ಸ್ತವಲವ ಸಂಶಬ್ದ ಸಲಿಲ ನೀರು, ಕಿಸಲ ಹೂವು, ತುಳಸಿ ದೂರ್ವಾಂಕುರೈರಪಿ ಸಂಭೃತತೆಯ ಸಪರ್ಯಯ. ಇಷ್ಟೇ ಇದ್ದರೂ ಕೂಡ ಕಿಲ ಪರಿತುಷ್ಯತಿ, ನೀನು ಸಂತೋಷ ಪಡ್ತೀಯಲ್ಲಪ್ಪ. ಹಾಗಾಗಿ ನಿನಗೆ ನಾವೇನು ಕೊಡೋದಕ್ಕೆ ಸಾಧ್ಯ? ಬೇಕಾದಷ್ಟಿದೆ. ಅಥ ಕಥಂಚಿತ್ ಅಥ ಅರ್ಹಯಾಮ ಪರಂ ಅರ್ಘತ್ತಮಯರ್ಹಿ, ಬೇಕಾದಷ್ಟೆಲ್ಲ ಹೇಳಿದ್ದಾರೆ. ಅವರಂತಾರೆ ಅಂದರೆ ಅವರಿಗೆ ಅವರು ಯಾಗ ಮಾಡಿದ್ದು ರಾಜ ಹೇಳಿ ಮಕ್ಕಳಾಗಬೇಕು ಅಂತ ಯಾಗ ಮಾಡಿಸಿದ್ದಾನೆ. ದೇವರ ಮುಂದೆ ಮಕ್ಕಳನ್ನು ಕೊಡುವಂತ ಕೇಳೋದು ಹೇಗೆ ಅಂತ ಸಂಕೋಚ ಆಗ್ತಾ ಇದೆ ಅವರಿಗೆ. ಸಂಕೋಚ ಬಹಳ ಚೆನ್ನಾಗಿ ಹೇಳುತ್ತೆ ಭಾಗವತ. ಏನು ಚೆನ್ನಾಗಿದೆ ಅಂದರೆ ಅದ್ಭುತವಾಗಿ ಹೇಳುತ್ತೆ. ಅಥ ಕಥಂಚಿತ್, ಸರಿ ಇನ್ನೇನು ಬೇಕು? ಒಂದು ವರ ಕೊಡು ಸ್ವಾಮಿ, ಒಂದು ವರ ಕೊಡು. ಇದನ್ನು ಬೇಡ್ಕೊಳ್ಳೋಣ, ನಾವೆಲ್ಲರೂ ಬೇಡ್ಕೊಳ್ಳೋಣ. ಒಂದು ವರ ಕೊಡು. ಏನು? ಅಥ ಕಥಂಚಿತ್ ಸ್ಖಲನ ಕ್ಷುತ ಪತನ ಜೃಂಭಣ ದುರವಸ್ಥಾನಾದಿಷು ವಿವಶಾನಾಂನಃ ಶ್ರೀಮಚ್ಚರಣಾರವಿಂದ ಸ್ಮರಣಾಯ ಜ್ವರ ಮರಣ ದಶಾಯಾಮಪಿ ಸಕಲ ಕಶ್ಮಲ ನಿರಸನಾನಿ ತವ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು. ಸ್ಖಲನ, ಬಿದ್ವಿ, ರಾಮ ಕೃಷ್ಣ ಅಂತ ಬಾಯಲ್ಲಿ ಬರಲಿ. ನಿನ್ನ ಗುಣಸ್ಮರಣೆ ಆಗತ್ತೋ ಬಿಡತ್ತೋ ಬೇಡ, ಅದು ದೂರ. ಯಾದವಾರ್ಯರು ಹೇಳ್ತಾರೆ, ಸ್ಮರಣಾಯ ವಿವಶಾನ, ದೇವರ ಸ್ಮರಣೆ ಯಾವಾಗಲೂ ಆಗೋದಿಲ್ಲ, ನಾವೆಲ್ಲ ಅಬದ್ಧ ಇದ್ದೇವೆ, ಬೇಡ. ದೇವರ ಸ್ಮರಣೆ ಆಗೋದು ಬೇಡ, ದೇವರ ಗುಣಗಳ ಸ್ಮರಣೆ ಆಗೋದು ಬೇಡ. ಅನಂತ ಉಪಕಾರ ಮಾಡಿದ್ದಾನೆ ಬ್ರಹ್ಮ ಸಚ್ಚಿದಾನಂದ, ಯಾವುದು ಬೇಡಪ್ಪ, ಯಾವುದು ಬೇಡಪ್ಪ, ಯಾವುದು ಬೇಡ. ಬೀಳ್ತೀವ, ಬಿದ್ದ ತಕ್ಷಣ ಕೃಷ್ಣ ಅಂತ ಬಾಯಲ್ಲಿ ಬರಲಿ ಸಾಕು. ರಾಮ ಕೃಷ್ಣ ಎಷ್ಟು ಚೆನ್ನಾಗಿದೆ. ಶ್ರೀಮಚ್ಚರಣಾರವಿಂದ ಸ್ಮರಣಾಯ ಜ್ವರ ಮರಣ ದಶಾಯಾಮಪಿ, ಜ್ವರ ಬರಲಿ, ರೋಗ ಆಗಲಿ, ಎಂಥ ಪೀಡೆ ಆಗಲಿ, ಬೀಳಲಿ, ಕ್ಷುತ ಹಕ್ಷಿ ಅಂತ ಸೀಂತೇವಲ್ಲೋ, ರಾಮ ಅಂತ ಬರಲಿ. ದೇವರ ಗುಣಸ್ಮರಣೆ ಬೇಡ ನನಗೆ, ಅದು ಪಕ್ಕಕ್ಕಿಡೋಣ. ರಾಮ ಕೃಷ್ಣ ಗೋವಿಂದ ನಾರಾಯಣ ನರಸಿಂಹ ಯಾವುದೋ ಒಂದು ನಿನ್ನ ಹೆಸರು ನನ್ನ ಬಾಯಲ್ಲಿ ಬರಲಪ್ಪ ಸಾಕು. ನಿನ್ನ ಹೆಸರು ನಮ್ಮ ಬಾಯಲ್ಲಿ ಬರಲಿ. ಬಿದ್ದರೆ ಎದ್ರೆ ಕೂತ್ರೆ ನಿಂತರೆ ಏನಾದರೂ ರಾಮ ಕೃಷ್ಣ ಅಂತ ಬರಲಿ.
ಏನು ರಾಮಕೃಷ್ಣ ಅಂತ ಬಂದರೆ ಏನು ತೊಂದರೆ ಏನಿದೆ? ನೀವೇ ರಾಮಕೃಷ್ಣ ಅಂದ್ಕೊಳ್ಳಿ, ಯಾರೋ ಪಕ್ಕದ ಇವನೇನಪ್ಪ ಭಾರಿ ಭಕ್ತನಾಗಿದ್ದಾನೆ ಅಂಥೇಳಿ ಯಾರೇನು ನಗೋದಿಲ್ಲ, ಏನಿಲ್ಲ. ರಾಮ ಅನ್ನೋಣ, ಕೃಷ್ಣ ಅನ್ನೋಣ. ಹಳೆ ಕಾಲಕ್ಕೆಲ್ಲ ಅಂತ ಇದ್ದರು. ಯಾವುದೇ ಪ್ರಸಂಗದಲ್ಲಿ ಕೆಮ್ಮಿದರೆ ಸೀನಿದರೆ ರಾಮ ಕೃಷ್ಣ ಗೋವಿಂದ ಅಂತ ಇದ್ರು. ಈಗ ನಾವು ಮರ್ತಿದ್ದೇವೆ, ಬಿಟ್ಟಿದ್ದೇವೆ. ನಾವು ಬಿಟ್ಟಿದ್ದೇವೆ, ನಮ್ಮ ಮಕ್ಕಳು ಬಿಟ್ಟಿದ್ದಾರೆ. ಅದಕ್ಕೆ ತಮಾಷೆ ಮಾಡ್ತಾಯಿದ್ರು. ರಾಮ ಕೃಷ್ಣ ಹೋಗಲಿ, ರಾಮ ಕೃಷ್ಣ ಅನ್ನುವ ಕಾಲ ಒಂದಿತ್ತು. ಆಮೇಲೆ ಬಿದ್ದ ಮೇಲೆ ಅಮ್ಮ ಅಪ್ಪ ಅಂತಾದರೂ ಒದರುತ್ತಾ ಇದ್ರು. ಈಗ ಅದೂ ಇಲ್ಲ. ಬಿದ್ದರೆ ಅಯ್ಯೋ ಶಿಟ್ ಅಂತಾರೆ. ಅದು ಏನು ಶಿಟ್ ಅಂದರೆ ಏನು? ಶಿಟ್ ಅಂತ ಬೈತಾರೆ. ಅಯ್ಯೋ ಅಂತ. ಯಾಕದು ಶಿಟ್ಟು ಎಲ್ಲಿಂದ? ರಾಮ ಕೃಷ್ಣ ಹಿಡ್ಕೊಂಡು ಸಹಸ್ರ ಶೀರ್ಷ ಅನ್ನೋದು ಹೋಗಿ ಈಗ ಶಿಟ್ಟಿಗೆ ಬಂದು ನಿಂತಿದ್ದೇವೆ. ಹಾಗಾಗಿ ದೇವರಲ್ಲಿ ಇದನ್ನು ಪ್ರಾರ್ಥನೆ ಮಾಡೋಣ. ಏನು ಬೇಡ, ನಿನ್ನ ಗುಣ. ಅದಕ್ಕೆ ಹೇಳಿದ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸ್ಮರಣಾಯ ವಿವಶಾನ. ನಿನ್ನ ಗುಣಗಳ ಸ್ಮರಣೆ ಆಗೋದಕ್ಕೆ ಚಾನ್ಸ್ ಇಲ್ಲ, ಒಪ್ತೇವೆ. ಭಾಳ ರೋಗ ಆಗಿರುತ್ತೆ, ದೇವರ ನಾಮಸ್ಮರಣೆ ಎಲ್ಲ ಆಗತ್ತೆ, ಗುಣಸ್ಮರಣೆ ಆಗೋದಿಲ್ಲ. ಆದರೆ ಹೆಸರು ಬರೋದಕ್ಕೇನು? ರಾಮ ಕೃಷ್ಣ ಅಂತ ಹೆಸರು ನಮ್ಮ ಬಾಯಿಯಲ್ಲಿ ಬರಲಿ. ಯದು ಹವಾವ ಪುನರದಭ್ರ ಕರ್ತರಿಹ ಸಮಾಹೂತಃ ತದರ್ಥ ಧಿಯಾಂ ಮಂದಾನಾಂ ನಸ್ತದ್ದೇವ ಹೇಡನಂ ದೇವ ಅರ್ಹಸಿ ಸಾಮ್ಯೇನ ಸರ್ವಾತ್ಮಂ ಪ್ರತಿವೋಢುಂ ಅವಿದುಷಾ. ದೇವರೇ ಕ್ಷಮಾ ಮಾಡಿ, ನಾನು ಕ್ಷಮಾ ಮಾಡಿರಿ. ನಿನ್ನ ಇಲ್ಲಿ ಕರೆದದ್ದೇ ನನ್ನ ತಪ್ಪಾಯಿತು, ಕ್ಷಮಾ ಮಾಡಿ. ನಾನೊಂದು ದೃಷ್ಟಾಂತ ಕೊಟ್ಟಿದ್ದೆ. ಸ್ವಾಮಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಯಾವತ್ತೋ ಒಂದು ದಿವಸ ಬರ್ತಾ ಇದ್ದಾರೆ, 20ನೇ ತಾರೀಕು ಬರ್ತಾ ಇದ್ದಾರೆ. ನಾಳೆ 30ನೇ ತಾರೀಕು ಬರ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. 30ನೇ ತಾರೀಕು ಸ್ವಾಮಿಗಳು ಬರ್ತಾ ಇದ್ದಾರೆ. ನೀವೆಲ್ಲ ಇಲ್ಲಿ ಸತ್ಯಜ್ಞಾನಾಚಾರ್ಯ ಹತ್ರ ಬಂದು, ಇಲ್ಲ ಸ್ವಾಮಿಗಳು ಒಂದು 5 ನಿಮಿಷ ಮನೆಗೆ ಬರಲೇಬೇಕು, ನಮ್ಮ ಮನೆಗೆ ಇವತ್ತು ಬರಲೇಬೇಕು ಸ್ವಾಮಿ. ಸರಿ, ಸ್ವಾಮಿಗಳು ಪಾಪ ಇವನೇನೋ ಹೇಳ್ತಾ ಇದ್ದಾನೆ, ಹಾಗಾದರೆ ಏನೋ ಒಂದು ದೊಡ್ಡ ಅಯೋಧ್ಯ ಮಂದಿರ ನಿರ್ಮಾಣ ಆಗ್ತಾ ಇದೆ, ಅಯೋಧ್ಯದಲ್ಲಿ ಮಠ ಕಟ್ತಾ ಇದ್ದಾರೆ, ಒಂದು 5 ಲಕ್ಷನೋ 10 ಲಕ್ಷನೋ ಏನೋ ಕೊಡ್ತಾ ಇರ್ಬೋದು, ಅಥವಾ ಏನೋ ಭಾಳ ಕಷ್ಟ ಇರ್ಬೋದು ಅನ್ನೋದಕ್ಕೆ ಸತ್ಯಜ್ಞಾನಾಚಾರ್ಯರು ಸ್ವಾಮಿಗಳನ್ನು ಮನೆಗೆ ಕರ್ಕೊಂಡು ಹೋದರು. ಭಾರಿ ಪಾಪ ಬಿಸಿಲು, ಭಾರಿ ಬಿಸಿಲಿನಲ್ಲಿ ಒದ್ದಾಡ್ತಾ ಮನೆಗೆ ಕರ್ಕೊಂಡು ಹೋದರೆ ಆ ಯಜಮಾನ ಏನಿಲ್ಲ, ಅಧಿಕ ಮಾಸ 33 ಅಪೂಪ ಮಾಡಿದ್ದೆ, ಅದನ್ನು ಉದ್ಘಾಟನೆ ಮಾಡಿ, ದಾನನೂ ಅಲ್ಲ, ನೀವು ಉದ್ಘಾಟನೆ ಮಾಡಿ ಅದನ್ನು ಇನ್ನೊಬ್ರಿಗೆ ಯಾರಿಗೋ ದಾನ ಕೊಡ್ತೇನೆ. ಹಾಗೆ ಹೇಳಿದಾಗಾಯಿತು ಅಂತಾರವರು. ಏನು ಸ್ವಾಮಿ? ಅದಭ್ರಕರ್ತಃ, ಇಡೀ ಜಗತ್ತಿನ ಸೃಷ್ಟಿ ಮಾಡಿದವನು ನೀನು, ಇಡೀ ಜಗತ್ತಿಗೆ ಬೇಕಾಗುವ ಎಲ್ಲ ವರಗಳನ್ನು ಕೊಡೋನು ನೀನು, ಮೋಕ್ಷ ಬೇಕು ಅಂದರೆ ಮೋಕ್ಷ ಕೊಡುವಂತಹ ನಿನ್ನನ್ನು ತದರ್ಥದೀಯ ಮಂದಾನ, ಏನೋ ಒಂದು ಕೂಸಾಗಬೇಕು, ಮಗ ಆಗಬೇಕು ಅನ್ನೋದಕ್ಕೆ ನಿನ್ನ ಅಲ್ಲಿಂದ ಇಲ್ಲಿ ಕರೆಸಿನಲ್ಲೋ ಸ್ವಾಮಿ, ಕ್ಷಮಾ ಮಾಡು ಸ್ವಾಮಿ. ಏನೋ ಪಾಪ ರಾಜ ಹೇಳ್ದ, ಅವನು ಗೊತ್ತಿಲ್ಲ, ಅವನು ಹೇಳ್ದ ಅನ್ನೋದಕ್ಕೆ ನಾವು ಮಾಡಿದ್ದೇವೆ, ಕ್ಷಮೆ ಮಾಡು. ತದರ್ಥಂ ಮಂದಾನಾಂ ನಸ್ತದ್ದೇವಹೇಡನಂ ದೇವ ಅರ್ಹಸಿ, ಕ್ಷಮೆ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ಅಂತಾನೆ, ಬಹಳ ಸಂತೋಷ ಆಯಿತು, ನಿಮ್ಮ ಅಭಿಪ್ರಾಯ ಏನು ನನಗೆ ಗೊತ್ತಾಗಿದೆ. ಮಯಾ ಸದೃಶೋ ಭೂಯಾದಿತಿ, ನನಗೆ ಸಮಾನನಾದ ಮಗ ಆಗಬೇಕು ಅಂತ ನೀವೆಲ್ಲ ಪ್ರಾರ್ಥನೆ ಮಾಡಿದ್ದೀರಿ. ಆದರೆ ನನಗೆ ಸಮಾನನಾದವರು ಜಗತ್ತಿನಲ್ಲಿ ಇನ್ನೊಬ್ಬರಿಲ್ಲ. ಆದ್ದರಿಂದ ಮಮ ಅಹಮೇವ ಅಭಿರೂಪ ಕೈವಲ್ಯ, ನನಗೆ ನಾನೇ ಸಮಾನ. ನಾನು ಯಾಕೆ ಅಂದರೆ ಕೈವಲ್ಯ, ಏಕಮೇವ ಅದ್ವಿತೀಯ. ನನ್ನಂಥ ಇನ್ನೊಂದು ಪ್ರಾಡಕ್ಟ್ ರೆಡಿ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ, ಚೈನಾದವರಿಗೂ ಆಗೋದಿಲ್ಲ. ಯೋಚನೆಯೇ ಮಾಡಬೇಡಿ. ಚೈನಾದವರು ಏನೆಲ್ಲ ಸೃಷ್ಟಿ ಮಾಡ್ತೇವೆ ಅಂತ ಹೇಳ್ಕೊಳ್ತಾರಲ್ಲ, ದೇವರನ್ನು ಮಾತ್ರ ಸೃಷ್ಟಿ ಮಾಡಲಿಕ್ಕೆ ಅವರಿಗೂ ಆಗೋದು. ಕೈವಲ್ಯ. ಹಾಗಾಗಿ ಯಾರೂ ಆಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ನೀವು ಮಾತು ಕೊಟ್ಟಿದ್ದೀರಿ ರಾಜನಿಗೆ, ನಿನ್ನ ದೇವರಂಥ ಮಗ ಹುಟ್ಟೋದಕ್ಕಾಗಿ ಯಜ್ಞವನ್ನು ಮಾಡಿಸ್ತೇವೆ ಅಂತ ನೀವು ಮಾತು ಕೊಟ್ಟಿದ್ದೀರಲ್ಲ, ನೀವು ಮಾತು ಕೊಟ್ಟಿದ್ದಕ್ಕೆ ಮಮೈವ ಹಿ ಮುಖಂ ಯತ್, ಬ್ರಾಹ್ಮಣರು ಅಂದರೆ ನನ್ನ ಮುಖ ಇದ್ದ ಹಾಗೆ, ಅವರು ನನ್ನ ಮುಖದಿಂದ ಹುಟ್ಟಿದ ಬ್ರಾಹ್ಮಣರು, ನಾನು ಮಾತನಾಡಿದ ಹಾಗೆ ನಿಮ್ಮ ಮಾತಿಗೆ ಗೌರವವನ್ನು ಕೊಟ್ಟು ನಾನೇ ಅವರಲ್ಲಿ ಅವತಾರ ಮಾಡ್ತೇನೆ ಎಂಬುದಾಗಿ ಭಗವಂತ ಆಶೀರ್ವಾದವನ್ನು ಮಾಡ್ತಾನೆ. ಆಶೀರ್ವಾದವನ್ನು ಮಾಡಿ ಭಗವಂತ ಅದೃಶ್ಯನಾಗ್ತಾನೆ. ಅದೃಶ್ಯನಾಗಿ ಭಗವಂತ ಅಲ್ಲಿ ಶುಕ್ಲಯ ತನುವಾ ಅವತತಾರ. ಆ ಭಗವಂತ ನಾಭಿ ಮತ್ತು ಮೇರುದೇವಿಯಲ್ಲಿ ಇಡೀ ಜಗತ್ತಿಗೆ ಧರ್ಮವನ್ನು ತಿಳಿಸುವುದಕ್ಕಾಗಿ, ಧರ್ಮವನ್ನು ಬೋಧನೆ ಮಾಡುವುದಕ್ಕಾಗಿ ಅವತಾರ ಮಾಡ್ತಾನೆ. ಅವತಾರ ಮಾಡಿದರೆ ಎಲ್ಲ ದೇವತೆಗಳು ಬಹಳ ಸಂತೋಷ ಪಡ್ತಾರೆ. ಹುಟ್ಟಿದಾಗಲೇನೆ ಏನು ದೇವರೇ ಹುಟ್ಟಿದ್ದಾನೆ, ಇನ್ನೇನು ಹೇಳೋದು. ಅವನ ರೂಪ, ಅವನ ಪರಾಕ್ರಮ, ಅವನ ವೀರ್ಯ, ಅವನ ಶೌರ್ಯ, ಅವನ ತೇಜಸ್ಸು ಎಲ್ಲವನ್ನು ನೋಡಿ ಅವನಿಗೆ ಋಷಭ ಇತಿ ಈದೃಂಗ್ ನಾಮಚಕಾರ. ಋಷಭ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಋಷಭನಾಮಕನಾದ ಪರಮಾತ್ಮ ಅಲ್ಲಿ ಅವತಾರವನ್ನು ಮಾಡಿದ್ದಾನೆ. ಆ ಋಷಭನಾಮಕನಾದ ಪರಮಾತ್ಮ ಅವತಾರ ಮಾಡಿದಾಗ ಈ
ಈಗ ಈ ಋಷಭನ ಮಾಹಾತ್ಮ್ಯ ಸ್ವಲ್ಪ ಜಗತ್ತಿಗೆ ತೋರಿಸ್ಬೇಕಾಗಿತ್ತು ದೇವರಿಗೆ. ಋಷಭ ಹುಟ್ಟಿದ ಮೇಲೆ ಅವನ ಸ್ಪೆಷಾಲಿಟಿ ಗೊತ್ತಾಗಬೇಕಲ್ಲ ಜಗತ್ತಿಗೆ. ಹಾಗಾಗಿ ದೇವರು ಒಂದು ನಾಟಕ ಮಾಡ್ತಾನೆ. ಆ ಮನ್ವಂತರದಲ್ಲಿ ಇಂದ್ರ ಯಾರು ಅಂದರೆ ಸ್ವಯಂ ದೇವರೇ, ಯಜ್ಞನಾಮಕನಾದ ಭಗವಂತನೇ ಇಂದ್ರನಾಗಿರ್ತಾನೆ. ಋಷಭ ಇಲ್ಲಿ ಭೂಮಿಯಲ್ಲಿ ಅವತಾರ ಮಾಡಿರ್ತಾನೆ. ಆ ಯಜ್ಞ ಋಷಭ ಸ್ವಲ್ಪ ಏನೋ ಮಾತಾಡಿಕೊಂಡು ಒಂದು ಪ್ಲ್ಯಾನ್ ಮಾಡ್ತಾರೆ. ಏನು ಅಂದರೆ ಇಂದ್ರ ಮಳೆಯೇ ಕೊಡೋದಿಲ್ಲ. ಉಪದೇಶ ಇದೆ, ನಾಳೆಯ ದಿನ ಅದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.